ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ನಾಡಿನ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಜಗನ್ಮಾತೆ ನಿಮ್ಮ ಬದುಕಿನಲ್ಲಿ ನೆಮ್ಮದಿ, ಆನಂದ, ಆರೋಗ್ಯ ತಂದಿಡ್ಲಿ. ಎಲ್ಲಿ ನೆಮ್ಮದಿ ಇರುತ್ತೋ ಅಲ್ಲೆಲ್ಲ ಇರುತ್ತೆ ಮಕ್ಕಳು. ನೆಮ್ಮದಿಯಾಗಿರೋಣ. ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಅಂದವಾಗಿ ಬದುಕೋದಕ್ಕಿಂತ ಆನಂದವಾಗಿ ಬದುಕೋಣ. ಇಷ್ಟೇ ಸಾಕು ಪ್ರಸಾದ. ಇಷ್ಟು ಕಸ, ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಅಂತಸ್ತು, ಯಾರೂ ನೆಮ್ಮದಿ ಇಲ್ಲ ಮಕ್ಕಳ. ಆ ಪುಟ್ಟ ಗುಡಿಸ್ಲಿನಲ್ಲಿ ಇರತಕ್ಕಂಥ ಒಂದು ಆನಂದಕ್ಕಿಂತ ಯಾವುದೋ ಒಂದು ಅರಮನೆ, ಇನ್ನೇನೋ ಇದ್ರೆ ಅಲ್ಲೆಲ್ಲೂ ಇಲ್ಲ ಮಕ್ಕಳು. ಅವ್ರು ಯಾರು ಚೆನ್ನಾಗಿಲ್ಲ. ನಿಮಗದು ಗೊತ್ತಿಲ್ಲ, ಆದ್ರೂ ಅದೊಂದು ಭ್ರಮ. ಆ ರಾಹು, ಅಯ್ಯೋ ಅವ್ರು ನೋಡಿ ಅಂತ ಖಂಡಿತ ಇಲ್ಲ. ಅಲ್ಲೊಂದು ಈಗೋನಲ್ಲಿ, ತುಮಲದಲ್ಲಿ, ಭಯದಲ್ಲಿ ಕೂತು ಬಿಟ್ಟಿದ್ದಾರೆ. ನಾವು ನೆಮ್ಮದಿಯಾಗಿದ್ದೇವೆ ಕರುನಾಡ ಈ ಒಂದು ಬದುಕು. ಬನ್ನಿ, ಈ ವರಮಹಾಲಕ್ಷ್ಮಿ ಹಬ್ಬ ಯಾರಿಗೆ ಹೇಗಿದೆ, ದೇಶಕ್ಕೆ, ರಾಜ್ಯಕ್ಕೆ, ಮುಖ್ಯವಾಗಿ ಮಳೆ ಬೆಳೆ ಹೇಗಿದೆ, ನಿಮ್ಮ ರಾಶಿಯ ಅಂತರ್ಗತವಾಗಿ ಈ ವರಮಹಾಲಕ್ಷ್ಮಿ ನಿಮಗೆ ಯಾವ ರೀತಿ ಸೌಭಾಗ್ಯ, ಅಲ್ಲೊಂದು ಪುಟ್ಟ ಎಚ್ಚರಿಕೆಗಳು, ಪುಟ್ಟ ವೈದಿಕ ಕರ್ಮಗಳು, ವೈದಿಕ ದಾನಗಳು, ವೈದಿಕ ಪೂಜೆಗಳು, ವೈದಿಕ ಸಂಕಲ್ಪಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ 21ನೇ ತಾರೀಕು ಆಗಸ್ಟ್ 2026 ಶುಕ್ರವಾರ, ಶ್ರೀಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಅನುರಾಧ ನಕ್ಷತ್ರ, ಐಂದ್ರಯೋಗ, ಬಾಲವಕರಣ. ಇವತ್ತಿನ ಒಂದು ಪಂಚಾಂಗ ಫಲ ಹಾಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಕೂಡ ಇವತ್ತು. ಎಲ್ಲರೂ ಬೆಳಿಗ್ಗೆ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀರಿ. ಆಗದಿದ್ದವರು ಸಂಧ್ಯಾ ಕಾಲಕ್ಕೆ, ಗೋಧೋಳಿ ಹೊತ್ತಿಗೆ ಮಾಡ್ಕೊಳ್ಳಿ. ನಮ್ ಸರ್ಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜಾ ಕೊಡ್ಬೇಕಪ್ಪ ನಮ್ಗೆ. ನಮ್ಮ ನಾಡಿನ ಹಬ್ಬ, ಸಂಪ್ರದಾಯದ ಹಬ್ಬ. ಪ್ರತಿ ಮನೆಯ ಬೇರೆ ಬೇರೆ ಯಾವ್ದ್ಯಾವ್ದಕ್ಕೂ ರಜಾ ಕೊಡ್ತಾರೆ. ಇದನ್ನ ಒಂದು ರಿಸರ್ವ್ಡ್ ಹಾಲಿಡೇ ಅಂತ ಆದ್ರೂ ಡಿಕ್ಲೇರ್ ಮಾಡ್ಬೇಕು. ಆನಂದವಾಗಿ ಮನೇಲಿ ಅಕ್ಕ, ತಂಗಿ, ಅತ್ತಿಗೆ, ನಾದ್ನಿ, ಅಮ್ಮ, ಮಗಳು ಎಲ್ಲ ನಮ್ಮನ್ನ ಇವತ್ತು ಒಂದು ಶಕ್ತಿ ಸ್ವರೂಪ, ಲಕ್ಷ್ಮೀ ಸ್ವರೂಪ, ವಿದ್ಯಾ ಸ್ವರೂಪ, ಜ್ಞಾನ ಸ್ವರೂಪ. ಯಾವ ರಂಗದಲ್ಲಿಲ್ಲ ತಾಯಂದ್ರು, ಯಾವ ಶಕ್ತಿಯಲ್ಲಿಲ್ಲ, ಯಾವ ಜ್ಞಾನದಲ್ಲಿಲ್ಲ, ಎಲ್ಲದರಲ್ಲೂ ಇದ್ದಾರೆ. ಅವರೆಲ್ಲದೆ ನಾವಿಲ್ಲ. ನಮ್ಮ ಒಂದು ಸೃಷ್ಟಿಯೇ ಇಲ್ಲ. ಪುರುಷ ಪ್ರಧಾನ ಅಂತ ಹೇಳ್ತಾರೆ. ನಿಜವೇ, ಇವತ್ತಿನಿಂದ ಪುರುಷ ಪ್ರಧಾನವೇ. ಪುರುಷ ಅಂದರೆ ಸ್ತ್ರೀಯೇ ಅಗ್ರಗಣ್ಯರು. ಅಂಥದ್ದೊಂದು ವರಮಹಾಲಕ್ಷ್ಮಿ ಹಬ್ಬ. ಬೆಳಿಗ್ಗೆ ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಅಯ್ಯೋ, ಹಾಡು ಕೇಳಿದ್ರೇನೆ ನಮ್ಮ ಮನೇಲಿ ಹಬ್ಬದ ವಾತಾವರಣ. ಅಮ್ಮ ಬೆಳಿಗ್ಗೆನೆ ಹಾಡು ಹಾಕ್ಸೋರು. ಅಯ್ಯೋ, ಅದೊಂದು ಆನಂದ. ಅಲ್ಲೊಂದು ಕೋಸಂಬರಿ, ಪಾನಕ, ಪಾಯಸ, ಹೋಳಿಗೆ ಇಲ್ಲಂತಿಲ್ಲ. ಅಲ್ಲೊಂದು ಕೊಡ್ರೋ, ಕಡ್ದು ಕೊಡ್ರೋ ಅನ್ನತಕ್ಕಂಥದ್ದು ಅಮ್ಮ ಹೇಳ್ಕೊಟ್ಟಂತ ಸಂಪ್ರದಾಯ ಇವತ್ತು. ಅದೊಂದು ಆಸೆ ತುಂಬಲ. ಇವತ್ತೊಂದು 108 ಜನ ಅನ್ನೋದು ಆಸೆ. ಮುಂದಿನ ವರ್ಷಕ್ಕೊಂದು ಇನ್ನೊಂದು 100 ಜನಕ್ಕೆ ಸೇರಿಸ್ಬೇಕು. ಆಯ್ತು ಅಂದ್ರೆ ಅಮ್ಮನ ಅನುಗ್ರಹ, ಆಜ್ಞೆ, ನಿಮ್ಮಗಳ ಆಶೀರ್ವಾದ ಇದ್ರೆ 1008 ಜನ. ಇನ್ನೂ ಆಯ್ತು ಒಂದು 10,000 ಮಂದಿಗೆ. ಇನ್ನೂ ಆಯ್ತು ನಾಡಿನ ನನ್ನ 8 ಕೋಟಿಯ ಈ ಒಂದು ಕನ್ನಡಿಗರಿಗೂ ಏನಾದ್ರೂ ಒಂದು ಈ ರೀತಿ ಬಾಗಿನ ರೂಪದಲ್ಲಿ ಕೊಡಬೇಕು. ನಿಮ್ಮ ಮನೆಯಲ್ಲಿ ಆ ತಾಯಿ ಬಂದು ನೆಲೆಸ್ಬೇಕು. ಸದಾ ನಿಮಗೆ ರಕ್ಷೆಯಾಗಿ ನೆಲೆಸಿರ್ಬೇಕು. ಅಮ್ಮನ ಆಶೀರ್ವಾದ ನಿಮಗೆ ಸಿಗಬೇಕು. ಆ ಕಮಲದ ಆ ಒಂದು ಶಕ್ತಿ ನಿಮಗಿರ್ಲಿ ಅಂತ ಹೇಳ್ತಾ, ಈ ಒಂದು ಅನುರಾಧ ನಕ್ಷತ್ರ, ಬನ್ನಿ ಈ ಪಂಚಾಂಗವನ್ನ ನೋಡ್ಬಿಡೋಣ. 21ನೇ ತಾರೀಕಲ್ವಾ, ಅನುರಾಧ ನಕ್ಷತ್ರ, ಶುಕ್ರವಾರ, ಲಕ್ಷ್ಮೀ ನಕ್ಷತ್ರ, ಮಹಾನಕ್ಷತ್ರ. ಕೆಲವು ನಕ್ಷತ್ರಗಳಿಗೆ ಮಹಾನಕ್ಷತ್ರ ಅನ್ನತಕ್ಕಂಥದ್ದು ಹೇಳ್ತೇವೆ. ಅದರಲ್ಲಿ ಒಂದು ನಕ್ಷತ್ರ ಅನುರಾಧ ನಕ್ಷತ್ರ. ಅನುರಾಗ ತುಂಬಿಸುವ, ಪರಿಪೂರ್ಣವಾಗಿ ಲಕ್ಷ್ಮಿಯ ಆ ಒಂದು ಕುಬೇರ ಲಕ್ಷ್ಮಿಯ ಅನುಗ್ರಹ ಇರತಕ್ಕಂಥ ಒಂದು ಸಂಬಂಧ.
ನಮ್ಮ ದೊರೆಗೆ, ನಮ್ಮ ರಾಜ್ಯಕ್ಕೆ ಮಳೆ ಬೆಳೆ ಹೇಗಿದೆ ಅನ್ನತಕ್ಕಂಥದ್ದನ್ನ ನೋಡಿಬಿಡೋಣ. ಇದೇ ದೊರೆಗೊಂದು ತೊಂದರೆ, ದೊರೆಗೊಂದು ಅವಮಾನ, ದೊರೆಗೊಂದು ಸಂಕಟ, ಆಡಳಿತಾತ್ಮಕ ಬಿಕ್ಕಟ್ಟುಗಳು, ಇಕ್ಕಟ್ಟುಗಳು, ಶತ್ರುಗಳು, ಶತ್ರುಗಳೇ, ಸಂಬಂಧಿಕರೇ, ಹತ್ತಿರದವರೇ ಎಲ್ಲರೂ. ಅಲ್ಲಿ ನೋಡಿ, ಅಲ್ಲಿ ಆಲ್ರೆಡಿ ಕೊಯಮತ್ತೂರಿನಲ್ಲಿ ಇಲ್ಲಿ ಯಾರು ಹೌದು ಆಗಿದೆ, ಅಲ್ಲೊಂದು ಎಡವಟ್ಟು. ನಮ್ ದೊರೆ ಹೇಳಿ ಮಾಡಿಸ್ತಾರ ಈ ತರ ಎನ್ಕೌಂಟರ್ ಮಾಡಿ ಅಂತ? ನೋಡಿ, ಅವ್ರದ್ದೊಂದು ಪ್ರತಿಕೃತಿ ಇಟ್ಟು ಸುಡೋದಂತೆ ಕೊಯಮತ್ತೂರು. ಇನ್ನೊಂದು ಕಡೆ ಹನೂರ್ನಲ್ಲಿ ನಡೆದಂತ ಅವಘಡ ಯಾರೋ ಅದೊಂದು ಅತಿರೇಕಕ್ಕಾಯ್ತಾ, ಆತುರಕ್ಕಾಯ್ತಾ, ಗಾಬರಿಗಾಯ್ತಾ, ಸರಿಯಾ ತಪ್ಪ, ಒಂದು ಕಮಿಟಿ ಮಾಡಿದರೆ. ದೊರೆ ಏನ್ ಮಾಡಿಸ್ತಾರ? ದೊರೆಗೆ ಎಷ್ಟು ಕೆಲಸಗಳಿದಾವೆ. ಯಾರಾದರೂ ದೊರೆ ಈ ರೀತಿದೊಂದು ಎಡವಟ್ಟು ನಿರ್ಧಾರ, ಇನ್ನೊಬ್ರು ಜೀವ ತೆಗೆಯೋ ನಿರ್ಧಾರ ತಗೋತಾರ? ಖಂಡಿತ ಇಲ್ಲ. ಅಲ್ಲಿ ನೋಡಿ, ಆ ಭೀಭತ್ಸ ಮನಸ್ಸಿನವರು ಕೆಲವು ವಿಕೃತನ ಹೇಳದ್ನಲ್ಲ, ವಿಕೃತ ತುಲಾ ಲಗ್ನದಲ್ಲಿ ಪಟ್ಟಕ್ಕೇರಿದಾಗ ನಾ ಹೇಳಿರ್ತಕ್ಕಂಥ ಒಂದು ಮಾತು ಈಗ ನೋಡಿ ಅಲ್ಲೊಂದು ನಡೀತಿದೆ. ಅವರೆಲ್ಲ ಹಾಕಿ ಏನೇನೋ ಅಸಭ್ಯ ಅಸಹ್ಯ, ನಮ್ಮಲ್ಲಿ ಇನ್ನಷ್ಟು ಒಂದ್ ರೀತಿ ಅವರ ಮೇಲೆ ಕೆಟ್ಟದಾಗಿ ಬರೋ ತರ, ಅದರ ಮೇಲೆ ಆ ದೊರೆ ಆತ ಕೂಡ ಅದರ ಬಗ್ಗೆ ಏನೋ ಒಂದು ಮಾತು ನೋಡಿ ಅಲ್ಲೊಂದು ನಡೀತಿದೆ. ಸೊ ನಮ್ಮ ದೊರೆಗೊಂದು ಒಂದು ರೀತಿ ಒದ್ದಾಟ, ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂತ ನೀರು ಜಲ, ಅಲ್ಲಿ ನೋಡಿ ಕಾವೇರಿ ಪ್ರಾಧಿಕಾರ ಬಿಡುವಂತಿದೆ, ಕೊಳ್ಕೋತಲೇ ಇಲ್ಲ. ಯಾವಾಗಲೂ ಆದಂತ ಒಂದು ಕಾಯ್ದೆಗಳು, ನಿಯಮಗಳು. ನಾವು 8 ಕೋಟಿ ಜನ ಇದೀವಪ್ಪ, ಅವರು 8 ಕೋಟಿ ಜನ ಇದಾರಪ್ಪ. ಅವ್ರಿಗೆ 18 ಡಿಸ್ಟಿಕ್ಗೆ ನೀರು ಹರಿಯಬೇಕಂತಪ್ಪ, ನಮಗ್ 3 ಡಿಸ್ಟಿಕ್ಗೂ ನೀರು ತಗೊಳ್ಳೋ ಆಗಿಲ್ವಂತೆ, ಇಟ್ಕೊಳ್ಳೋ ಆಗಿಲ್ವಂತೆ. ನಮಗೆ ನೀರು ಸ್ವಲ್ಪವೂ ಇಟ್ಟುಕೊಳ್ಳುವ ಹಾಗಿಲ್ಲವಂತೆ. ನಾವು ನೋಡಿ, ಕಾವೇರಿ ಪುಷ್ಕರದಲ್ಲಿ ಹುಟ್ಟಿರೋರು ನಾವು, ನಮಗಿದು ಶಾಪ, ನಮ್ಮ ಕನ್ನಡಿಗರಿಗೆ ಇರತಕ್ಕಂಥ ಶಾಪ. ನಮ್ಮ ಕನ್ನಡತನಕ್ಕಿರತಕ್ಕಂಥ ಶಾಪ, ಸಂಕಟ ಇಟ್ಕೊಂಡು ನಾವು ಹೀಗೆ ಇವತ್ತು ನೋಡಿ, ಕನ್ನಡಿಗರಿಗೆ ಕನ್ನಡಿಗ ನಾಡಿನಲ್ಲೇ ಒಂದು ಬೆಲೆ ಇಲ್ಲ. ಬರ್ತಾರೆ ಯಾರ್ಯಾರು, ಏನೇನೋ ಮಾತುಗಳು, ಎಲ್ಲವನ್ನ ಸಹಿಸ್ಕೊಂಡು ರಾಜ್ಯ ಅಧಿಕಾರ ಸ್ಥಾನ ನಡೆಸೋದು ಒಂದೇ ದೊರೆ ಮಟ್ಟದ ಅಧಿಕಾರಿಗಳಿಗೆ, ಇನ್ನೊಂದಕ್ಕೆ ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಅಲ್ಲಿದೆ ಕೆಲವೊಂದು ಅಪವಾದಗಳು ಬರತಕ್ಕಂಥದ್ದು. ಒಂದ್ ರೀತಿ ಆಡಳಿತಾತ್ಮಕವಾಗಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ತಟಸ್ಥ ಆಗ್ತಕ್ಕಂಥ ಒಂದು ಪ್ರಭಾವಗಳು ಆಗತಕ್ಕಂಥದ್ದುಂಟು ನಮ್ಮ ದೊರೆಗೆ ಇದೆ. ಆಯ್ತು ಅಂದರೆ ನಮ್ಮ ದೊರೆ ಶಿವಪೂಜೆ, ಶಿವನಿಗೆ ಸಂಬಂಧಿತ ಕ್ಷೇತ್ರಗಳು. ನಂಜುಂಡೇಶ್ವರ ನೋಡಿ, ಎಲ್ಲಿಯೂ ಇಲ್ಲದ ಒಂದು ಶಿವಯ್ಯನ ಕ್ಷೇತ್ರ ನಮ್ಮೂರಲ್ಲಿದೆ. ವಿಷಕಂಠ, ವಿಷವನ್ನೇ ಗಂಟ್ಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ನಂಜುಂಡೇಶ್ವರ. ನಾವು ಇಡೀ 8 ಕೋಟಿ ಕನ್ನಡಿಗರು ವಿಷನ ಇಲ್ಲಿ ಇಟ್ಕೊಂಡು ನುಂಗ್ಕೊಂಡು ಕಕ್ಕಲಾರೆವು, ನುಂಗಲಾರೆವು, ಹೇಳಲಾರೆವು, ಇರಲಾರೆವು ಅನ್ನತಕ್ಕಂಥ ಒಂದು ಭಾವಾರ್ಥ. ಅದರಲ್ಲಿ ಇನ್ನೊಂದಿದೆ ನಮ್ಮ ಕನ್ನಡಿಗರಿಗೆ, ವಿಷಕಂಠ ಅಲ್ವಾ. ನಾವು ನಮ್ಮಲ್ಲಿ ಕಿತ್ತಾಡ್ತಕ್ಕಂಥ ಪ್ರಸಂಗ, ಅದೊಂದು ಬೇರೆ. ಅದು ಇದ್ದಿದ್ದೆ. ನೀವು ನೋಡಿ, ಯಾರು ಬಂದರು, ಯಾರೇ ದೊರೆಯಾಗಿ ಬಂದರು, ನೆಮ್ಮದಿಯಾಗಿ ಅವರು ಅಧಿಕಾರ ನಡೆಸಿದಂತ ಪ್ರಸಂಗ ಇವತ್ತಿನವರೆಗೂ ಇಲ್ಲ. ವಿಷಕಂಠ ಪ್ರಭಾವ ಅಂತವೆ ಯಾರಿಗೂ ಬಿಟ್ಟಿಲ್ಲ. ಅದು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ, ಅದರ ಹಿಂದುಗಡೆ ದೇವರಾಜ ಅರಸುರವರ ಕಾಲದಿಂದಲೂ, ಗುಂಡೂರಾವ್ ಅವರ ಕಾಲದಿಂದಲೂ, ಎಸ್.ಎಂ. ಕೃಷ್ಣ ಅವರ ಕಾಲದಿಂದಲೂ ಏನಾದ್ರೂ ಒಂದು ಆಡಳಿತಾತ್ಮಕವಾಗಿ ಕೆಲವೊಂದು ಕಾವೇರಿದು ಇನ್ನೊಂದು ಬೇರೆ ಬೇರೆ ರೀತಿಯದ್ದು ಒಂದು ಸಮಸ್ಯೆಗಳ ಒಂದು ಉದ್ಭವವನ್ನ ಸೂಚಿಸ್ತಿರ್ತಕ್ಕಂಥದ್ದು. ಒಂದು ಗುಡ್ ನ್ಯೂಸ್ ಇದೆ, ಸ್ವಲ್ಪ ಮಳೆ ತಾಯಿ ಜಗನ್ಮಾತೆ ತುಂಬಿ ಹರಿಸ್ತಕ್ಕಂಥದ್ದು. ಕೆಲವು ಭಾಗಗಳಲ್ಲಿ ಒಂದು 70-75% ಭಾಗ ಆ ಒಂದು ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯತಕ್ಕಂಥದ್ದಾಗುತ್ತದೆ. ಒಂದು ರೀತಿ ಒಂಚೂರು ಕೃಷಿಕರಿಗೆ ಸಮಾಧಾನ ಕೊಡತಕ್ಕಂಥ ಒಂದು ಪ್ರಭಾವ. ಯಾಕಂದ್ರೆ ಶುಕ್ರ ವಿಶೇಷವಾಗಿ ಚಂದ್ರ ನಕ್ಷತ್ರದಲ್ಲಿರತಕ್ಕಂಥ ಪ್ರಭಾವ, ಚಂದ್ರ ಅನುರಾಧ ನಕ್ಷತ್ರದಲ್ಲಿರತಕ್ಕಂಥ ಪ್ರಭಾವ, ಶನಿ
ಆ ಒಂದು ಬುಧನ ಸಾಂಗತ್ಯದಲ್ಲಿರ್ತಕ್ಕಂಥ ಪ್ರಭಾವ, ಬ್ಯೂಟಿಫುಲ್. ಶನಿ ಚಂದ್ರ ಗುರು ಬುಧ ಸೇರಿರುವುದರಿಂದ ಜಲಸ್ಥಾನದಲ್ಲಿ ಚಂದ್ರ ನೀಚನಾಗಿದ್ದರೂ ಅಲ್ಲೊಂದು ವಿಸ್ಮಯವನ್ನ ಸೃಷ್ಟಿ ಮಾಡತಕ್ಕಂಥದ್ದಾಗುತ್ತು. ಸ್ವಲ್ಪ ಅತಿರೇಕದ ಮಳೆ ಕೂಡ ಆಗ್ಬಿಡುತ್ತೆ, ಅಕಾಲಿಕ ಮಳೆ, ಫ್ಲಡ್ ರೀತಿಯ ಒಂದು ಮಳೆ ಆಗತಕ್ಕಂಥದ್ದುಂಟು. ಸ್ವಲ್ಪ ಹಳ್ಳ ಕೊಳ್ಳಗಳನ್ನ ಜಾಸ್ತಿ ಮಾಡ್ಕೊಳ್ಳಿ, ನೀರು ಶೇಖರಣೆ ಮಾಡ್ಕೊಳ್ತಕ್ಕಂಥದ್ದು ನನ್ನ ರೈತಾಪಿ ಬಂಧುಗಳು ಮಾಡಿಕೊಳ್ಳಿ, ರೈತಾಪಿ ಬಂಧುಗಳು ಮಾಡಿಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ಮಳೆ ಚೆನ್ನಾಗಿದೆ, ಒಂದು 70-75% ತುಂಬತಕ್ಕಂಥ ಸಂಕಲ್ಪವನ್ನ ನನ್ನ ಜ್ಯೋತಿಷ್ಯ ತೋರಿಸ್ಕೊಡ್ತಿದೆ. ಅದಿದೆ, ತೊಂದರೆಗಳೇನೂ ಇಲ್ಲ. ಉದ್ಯೋಗ ಸೃಷ್ಟಿಗಳು ಆಗತಕ್ಕಂಥದ್ದಾಗುತ್ತೆ, ತೊಂದರೆಗಳಿಲ್ಲ. ಅದರಲ್ಲೂ ಮಾಧ್ಯಮ, ಕಲಾ ಮಾಧ್ಯಮ, ಈ ಒಂದು ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಕಲಾ ಮಾಧ್ಯಮ, ಆಡಂಬರ, ಅಲಂಕಾರ, ಮದುವೆ, ಸಂಭ್ರಮ, ಇವುಗಳಿಗೆ ಸಂಬಂಧಪಟ್ಟಂತ ಒಂದು ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾದಂತ ಒಂದು ಪ್ರಗತಿಯನ್ನ ಕಾಣತಕ್ಕಂಥದ್ದಾಗುತ್ತೆ. ಹೈನುಗಾರಿಕೆಯಲ್ಲಂತೂ ಮಹತ್ ಸಾಧನೆಯನ್ನ ಮಾಡ್ತಕ್ಕಂಥದ್ದಾಗುತ್ತೆ. ನರ್ಸರಿಗೆ ಸಂಬಂಧಪಟ್ಟಂಥದ್ದು, ಹೋಟೆಲ್ ಇಂಡಸ್ಟ್ರಿ, ತಿಂಡಿ ಇಂಡಸ್ಟ್ರಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಕೃಷಿ ಉತ್ಪನ್ನಗಳು ಅದ್ಭುತವಾಗಿ ಪ್ರಗತಿಯ ಒಂದು ಸಂಕೇತವನ್ನ ಸೂಚಿಸ್ತಿರ್ತಕ್ಕಂಥದ್ದುಂಟು. ಭೂಮಿಯ ಒಂದು ಬೆಲೆ ಏರ್ತಕ್ಕಂಥದ್ದು ಉಂಟು. ವಿಶೇಷವಾಗಿ ದೊರೆಗೊಂದು ಕೆಲವೊಂದು ಸಂಕಟಗಳು, ದಿಢೀರಂತ ಯಾರೋ ಮಾಡಿದಂತ ಒಂದು ತಲೆನೋವುಗಳು ಜೊತೆಲಿರ್ತಕ್ಕಂಥವರಿಂದ ಅವ್ರಿಗೊಂದು ಇಕ್ಕಟ್ಟು ಬಿಕ್ಕಟ್ಟಿನ ಸಮಸ್ಯೆ. ನಂಜುಂಡೇಶ್ವರರ ದರ್ಶನ, ನಂಜುಂಡೇಶ್ವರರಿಗೆ ಒಂದು ಪ್ರಾರ್ಥನಾ, ಪೂಜಾ, ಅಭಿಷೇಕ ಇವುಗಳನ್ನ ಮಾಡಿಸುವುದರಿಂದ ತುಂಬಾ ಒಂದು ಬರತಕ್ಕಂಥ ಆಪತ್ತನ್ನ ತಡೆಯತಕ್ಕಂಥದ್ದಾಗಲಿ ಅಂತ ಕೇಳ್ಕೊತೇವೆ. ನೋಡೋಣ, ಭಗವಂತನಿದ್ದಾನೆ. ಬಿಡಿ ಗುರುಗಳೇ, ಅವರು ದೊರೆಗಳು, ಅವರು ಚೆನ್ನಾಗಿದ್ದಾರೆ ಗುರುಗಳೇ. ಯೋಗಗಳು ಮಕ್ಕಳೇ, ಯೋಗ ಏನು ಮಾಡಿದರೂ ಕೆಲವ್ರಿಗೆ ಅಧಿಕಾರವೇ ಇಲ್ಲ. ನಾವು ಬಿಟ್ಕೊಟ್ವಿ, ನಾವು ತ್ಯಾಗ ಮಾಡಿದ್ವಿ, ನಮ್ಮಿಂದ ಆಯ್ತು ಅಂತಾರ ಅಲ್ಲ, ಕೊಡಲಿಲ್ಲ ಅಷ್ಟೇ. ನಾವು ಅಲ್ಲಿ ಇಲ್ಲ, ಪಡೆದುಕೊಂಡು ಬಂದಿಲ್ಲ. ಆ ಯೋಗವನ್ನು ಪಡೆದುಕೊಂಡು ಬಂದಿಲ್ಲ. ಅವ್ರು ತಡೆದ್ರು, ಇವ್ರು ತಡೆದ್ರು, ನಾನೇ ಬಿಟ್ಟೆ, ಅದೆಲ್ಲ ಅಲ್ಲ. ಅದಷ್ಟೇ ಇರ್ಲಿ. ಮೇಷ ರಾಶಿಯವರಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಸ್ವಲ್ಪ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದಿರಿ. ಜಾಗ್ರತೆ. ಮನೆಯಲ್ಲಿ ಏನೋ ಒಂದು ಅಸಂಭವ ನಡೆಯತಕ್ಕಂಥ ಒಂದು ಸಂಭವ ಉಂಟು. ಏನೋ ಒಂದು ತಟಸ್ಥ ಭಾವ, ಏನೋ ಒಂದು ಮನಸ್ಸಿಗೆ ನೋವು, ಏನೋ ಒಂದು ಭಾರ, ಕುಟುಂಬದ ಭಾರ, ತಂದೆಯ ಭಾರ, ಇವುಗಳನ್ನ ಸೂಚಿಸ್ತಿರ್ತಕ್ಕಂಥದ್ದು ಉಂಟು. ದೊಡ್ಡ ರಿಸ್ಕ್ ತಗೋಬೇಡಿ. ಗುರುವು ಕೂಡ ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶ ಆಗಿರತಕ್ಕಂಥದ್ದು, ಷಷ್ಠಾಧಿಪತಿಯ ನಕ್ಷತ್ರ. ಷಷ್ಠಾಧಿಪತಿಯು ಕೂಡ ಸುಖದಲ್ಲಿ ಕುಳಿತಿರತಕ್ಕಂಥದ್ದು. ಭಾಗ್ಯಾಧಿಪತಿ ಸುಖದಲ್ಲಿ ಸೂಪರ್. ಧರ್ಮಸ್ಥಾನ, ಮೋಕ್ಷ ಸ್ಥಾನದಲ್ಲಿ ಕುಳಿತಿದ್ದಾನೆ. ಅದು ಒಂದು ಸಣ್ಣ ಒಂದು ಎಳೆದಾಟ ಮಾಡಿಸ್ತಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿರತಕ್ಕಂಥ ಒಂದು ಭಾವ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಗ್ರಹ ಪ್ರಾಪ್ತಿ. ಜೆನ್ಸಿ ಅಂತೀವಲ್ವಾ, ಹೈರ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ, ಫೈನಾನ್ಷಿಯಲ್ ಟೆಕ್ನಾಲಜಿ, ಲೀಗಲ್ ಸಿಸ್ಟಮ್, ಜುಡಿಷಿಯಲ್ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್ನಲ್ಲೇ ಒಂದು ದೊಡ್ಡ ಬದಲಾವಣೆಗಳನ್ನ ವಿದ್ಯಾರ್ಥಿಗಳು ನಿರೀಕ್ಷಿಸ್ತಕ್ಕಂಥದ್ದಾಗುತ್ತದೆ. ತಂದೆ ಇದ್ದರೆ ತಂದೆಯವರ ಆರೋಗ್ಯ, ತಂದೆಯವರ ಜೊತೆ ಭಿನ್ನಾಭಿಪ್ರಾಯ, ತಂದೆಯವರ ಜೊತೆ ಭಿನ್ನಮತ ಆಗತಕ್ಕಂಥದ್ದು, ಸರ್ಕಾರದಿಂದ ತೊಂದರೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿದ್ದರೆ ಅಪಮಾನಗಳು ಬರತಕ್ಕಂಥದ್ದು ಉಂಟು. ಎಚ್ಚರಿಕೆ. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ವ್ಯವಸ್ಥೆ ಅನ್ನತಕ್ಕಂಥದ್ದು ಮೇಷರಾಶಿಯವರು ಹೋಗದೇ ಇದ್ರೆ ಉತ್ತಮ. ಮದುವೆ ವಿಚಾರದಲ್ಲಿ ಒಂದು ಶುಭ ಕಾರ್ಯಗಳನ್ನ ಸ್ವಲ್ಪ ತಳ್ಳಿ ಆಗತಕ್ಕಂಥದ್ದು ಮಾಡಿ, ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ, ಒಂದು 20 ದಿನ. ಆ ನಂತರ ನೋಡೋಣ, ಶ್ರಾವಣ ಮಾಸ ಬಂದ್ಬಿಟ್ಟಿದೆ, ಶುಭ ಕಾರ್ಯ ಮಾಡಿಬಿಡೋಣ ಅನ್ನೋದಕ್ಕೆ ಲಕ್ಷ್ಮಿ, ಆ ಒಂದು ಒಂಟಿ ಲಕ್ಷ್ಮಿ ಒಳ್ಳೆಯದಲ್ಲ. ಬರೀ ದುಡ್ಡಿರುವುದು ಒಳ್ಳೆಯದಲ್ಲ. ದುಡ್ಡಿನ ಜೊತೆ ಬುದ್ಧಿ, ಬುದ್ಧಿಯ ಜೊತೆ ಜ್ಞಾನ, ಜ್ಞಾನದ ಜೊತೆ ಅದನ್ನ ಸರಿಯಾಗಿ ಸದುಪಯೋಗ ಮಾಡಿಸ್ತಕ್ಕಂಥ, ತೋರಿಸ್ತಕ್ಕಂಥ ಒಂದು ಗುರು, ಅದಕ್ಕೊಂದು ಒಳ್ಳೆ ಅಧಿಕಾರ. ಇಲ್ಲದಿದ್ದರೆ
ಅದು ಲೋಲುಪತೆ ಆಗ್ಬಿಡುತ್ತೆ. ನೀವು ಕೆಲವ್ರನ್ನ ಕೇಳಿರ್ತೀರಿ, ದುಡ್ಡು ಬಂತು, ದೊಡ್ಡದಾಗಿ ಏನೋ ಫಂಕ್ಷನ್ ಮಾಡಿದ್ರು, ಪಾರ್ಟಿ ಮಾಡಿದ್ರು, ಕೆಸನೋಗೋದ್ರು, ಖರ್ಚು ಮಾಡಿದ್ರು, ಜೂಜಿಗೆಟ್ರು, ಬೇರೆ ಬೇರೆ ರೀತಿದೆಲ್ಲ ಅಸಭ್ಯ ಕೇಳ್ತಿರ್ತಾವಲ್ವಾ. ದಿಢೀರ್ ಧನ ಬಂದರೆ, ದಿಢೀರ್ ಅಧಿಕಾರ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅನ್ನತಕ್ಕಂಥದ್ದು ಮಾತು ಹೇಳ್ತೇವಲ್ಲ, ಅಂಥದ್ದೊಂದು ಪ್ರಭಾವಗಳನ್ನ ಸೂಚಿಸಿರ್ತಕ್ಕಂಥದ್ದು. ಎಚ್ಚರಿಕೆ. ಮೇಷರಾಶಿ ಮುಖ್ಯವಾಗಿ ಭೂಮಿ, ಮನೆ ವ್ಯವಸ್ಥೆಯಲ್ಲಿ ಪ್ರಗತಿ, ಎಜುಕೇಶನ್ ಇಂಡಸ್ಟ್ರಿಯಲ್ಲಿದ್ರೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥದ್ದುಂಟು, ಗೌರವ ಹೆಚ್ಚಾಗತಕ್ಕಂಥದ್ದುಂಟು, ವಿಪರೀತ ಖರ್ಚುಗಳು ಸ್ವಲ್ಪ ಉಂಟು, ಅಕ್ಕ ತಂಗಿಯರಿದ್ರೆ ಒಂದು ಸಣ್ಣ ಕಸಿವಿಸಿ ಆಗತಕ್ಕಂಥ ಒಂದು ಭಾವವೂ ಉಂಟು. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನೋಡಿಕೊಳ್ಳಿ, ಆಯ್ತು. ಒಳ್ಳೊಳ್ಳೆ ಗೆಳೆಯ ಸ್ನೇಹಿತರು, ಆತ್ಮೀಯರನ್ನ ಪಡೆಯತಕ್ಕಂಥ ಸುಯೋಗ ಉಂಟು. ಸರ್ಕಾರದಿಂದ ತೊಂದರೆ ಇಲ್ಲ, ಸರ್ಕಾರಕ್ಕೆ ಮೋಸ ಮಾಡಿದ್ದರೆ, ವಂಚನೆ ಮಾಡಿ ಟ್ಯಾಕ್ಸ್ ಬಚಾವ್ ಮಾಡಿರೋದು. ಯಾವುದು ಮೊನ್ನೆ ನೋಡಿ, ಯಾರೋ ಒಂದು ಆಟೋ ಡ್ರೈವರ್ ಅಂತೆ ಗನ್ ಇಟ್ಕೊಂಡೆಲ್ಲ ಫೋರ್ಸ್ ಕೊಟ್ಟಿದ್ದಾನೆ. ಅವ್ರ ಮನೆಗೆ ರೈಡ್ ಮಾಡಿದ್ರೆ ಮೆಷಿನ್ಗಳು ತಂದು ಕೌಂಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ. 3 ಕೋಟಿವರೆಗೂ ದುಡ್ಡು ಸಿಕ್ಕಿದ ಒಂದು ಆಟೋ ಡ್ರೈವರ್ ಮನೆಯಲ್ಲಿ. ಕೇಳಿದ್ರೆ ಏನೋ ಕಥೆಗಳು ಹೇಳ್ತಿದ್ದಾನೆ. ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ವಂಚನೆ, ಮೋಸ, ದಗ ಈ ಥರದ್ದೇನಾದ್ರೂ ಮಾಡ್ಕೊಂಡಿದ್ರೆ ಸುಟಾಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಶುಕ್ರ ನೀಚ. ಅಲ್ಲಿ ನೋಡಿ ಮಕ್ಕಳು, ಹೋಟೆಲ್ ಇಂಡಸ್ಟ್ರಿಯಲ್ಲಿ ವಿಚಿತ್ರವಾದಂಥ ಒಂದು ಫುಡ್ ಇಂಡಸ್ಟ್ರಿನಲ್ಲಿ ಕೇಸುಗಳು ಬೀಳ್ತಿದೆ. ವಾರಗಟ್ಲೆ, ತಿಂಗಳುಗಟ್ಲೆ ಸ್ಟೋರೇಜ್ ಮಾಡಿಟ್ಟಿರ್ತಕ್ಕಂಥ ವಸ್ತುಗಳನ್ನ ನಮಗೆ ವಿಷಮಯವಾಗಿ ಅನ್ನಕ್ಕೆ ವಿಷ ಇಡುವಂಥವ್ರು ಆಗ್ಬಿಟ್ಟಿದ್ದಾರೆ. ಅನ್ನವನ್ನೇ ವಿಷ ಮಾಡಿ ಇಡ್ತಕ್ಕಂಥವ್ರು ಆಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ತುಂಬಾ ನಿಯತ್ತಾಗಿ, ಹಾನೆಸ್ಟಿಯಾಗಿ ಕೂಡ ಮಾಡ್ತಿರೋರು ಇದ್ದಾರೆ, ಪುಣ್ಯಾತ್ಮರು. ಹೇಗಾದ್ರೂ ಸರಿ, ಇಂಥದ್ದೊಂದು ಭಾವ ವಿಚಿತ್ರವಾಗಿ ನಡೀತಿರ್ತಕ್ಕಂಥದ್ದುಂಟು. ಎಚ್ಚರಿಕೆ. ಆದಷ್ಟು ಸೂರ್ಯೋಪಾಸನ, ಸೂರ್ಯ ದರ್ಶನ, ಆದಿತ್ಯ ಹೃದಯ ಪಠಣ ಕೇಳೋದಾಗ್ಲಿ, ಶಿವಕ್ಷೇತ್ರಗಳಿಗೆ ಹೋಗಿ ಬರೋದಾಗ್ಲಿ ಅದ್ಭುತವಾದಂಥ ಒಂದು ಸಂಕಲ್ಪ ಆಗುತ್ತೆ. ಬರತಕ್ಕಂಥ ದೋಷಗಳಿಂದ ಹೊರಗಡೆ ಬರ್ತೇವೆ. ವೃಷಭ ರಾಶಿ ಸೂಪರ್ಬ್ ಆಗಿರ್ತಕ್ಕಂಥ ಒಂದು ಪ್ರಭಾವ, ಖರ್ಚಿನ ಒಂದು ಬಾಬತ್ತು ಮುಖ್ಯವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಳಿಸ್ತಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಂತ ತಗಾದೆಗಳಿದ್ರೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಒಡ ಹುಟ್ಟಿದವರು, ಹೆತ್ತವರು, ಕುಟುಂಬದವರು ನಿಮಗೆ ಪರವಾಗಿಲ್ಲ, ತಟಸ್ಥರಾಗಿ ಎಲ್ಲೋ ಒಂಟಿ ಅನ್ಸುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೃಷಭ ರಾಶಿಯವರಿಗೆ ಎಲ್ರಿಗೂ ನೀವಿದ್ದ ಕಡೆ ಬೆಳಕು, ನೀವಿದ್ದ ಕಡೆ ಅನ್ನ, ನೀವಿದ್ದ ಕಡೆ ನೆರಳು, ನೀವಿದ್ದ ಕಡೆ ಆನಂದ, ನೀವಿದ್ದ ಕಡೆ ಗೆಲುವು. ಅದ್ರ ಹಿಂದ್ಗಡೆ ಒಬ್ಬ ಕೋಚ್ ಇರ್ತಾನೆ, ಎಲ್ರು ಕುಣಿತಿದ್ರೆ ಒಬ್ಬ ಕೋಚ್ ಕೂತಿರ್ತಾನಲ್ವ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೃಷಭ ರಾಶಿಯವರೆಲ್ಲೋ ಒಂದು ರೀತಿ ತಟಸ್ಥರಾಗಿ ಕೂತಿರ್ತೀರಿ, ಏನೂ ಆಗೋದಿಲ್ಲ. ನಥಿಂಗ್ ಟು ಬಿ ವರಿಡ್. ಗುರುವೇ ನಿಂತು ನಿಮ್ಮನ್ನು ನಡೆಸ್ತಾನೆ, ಗುರುವೇ ನಿಂತು ನಡೆಸ್ತಾನೆ. ಯಾವುದಾದ್ರೂ ನದಿ ತೀರದ ಶಿವಕ್ಷೇತ್ರ, ಗುರುಕ್ಷೇತ್ರ, ನಮ್ಮ ಮಂತ್ರಾಲಯಕ್ಕಿಂತ ದೊಡ್ಡದಿಲ್ಲ ಮಕ್ಕಳ. ಗುರುಕ್ಷೇತ್ರಗಳಲ್ಲಿ ಅತ್ಯದ್ಭುತವಾಗಿ ನೆಲೆಸಿರತಕ್ಕಂಥ ಒಂದು ಬೃಂದಾವನ ಕ್ಷೇತ್ರ, ಹೋಗಿ ಬರತಕ್ಕಂಥದ್ದು ಮಾಡಿ. ಶ್ರೀಧರ ಸ್ವಾಮಿಗಳ ಕ್ಷೇತ್ರ ಇದೆ. ಪವಾಡಗಳನ್ನ ನಮ್ಮ ಕಣ್ಣು ಮುಂದುಗಡೆ ಮಾಡಿರ್ತಕ್ಕಂಥ ಸಿದ್ಧಾರೂಢರ ಕ್ಷೇತ್ರವಿದೆ. ಇದಕ್ಕಿಂತಲೂ ಬೇಕಾ? ಬಸವಣ್ಣನವರ ಕ್ಷೇತ್ರವಿದೆ. ಇದಕ್ಕಿಂತಲೂ ಬೇಕಾ? ಎಲ್ಲೂ ಇಲ್ಲದ ಸಂತರುಗಳು, ಗುರುಗಳು ನಮ್ಮೂರಲ್ಲಿ ಹುಟ್ಟಿದ್ರೆ ಅದು ಯಾವುದೋ ಎಲ್ಲಿಗೋ ಹೋಗ್ತಕ್ಕಂಥ ಭಾವ. ಇರ್ಲಿ ಬಿಡಿ, ಅವರವರ ನಂಬಿಕೆ ಅವರವರಿಗೆ ದೊಡ್ಡದು ಅನ್ನತಕ್ಕಂಥದ್ದು. ವೃಷಭಂ ಗೌರವಂ. ಸ್ವಲ್ಪ ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ, ಆಸ್ತಿ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ಈ ತರದಲ್ಲಿ ಒಂದ್ ಸ್ವಲ್ಪ ಪರಿಶ್ರಮ ಪಟ್ಟು ತೆಗೆದುಕೊಳ್ಳತಕ್ಕಂಥ ಒಂದು ಛಾಯೆ ಉಂಟು. ಒಂದು 5 ಜನಕ್ಕೆ, ಒಂದು 11 ಜನಕ್ಕೆ ಯಾರಾದ್ರೂ ಮುತ್ತೈದೆ ಸ್ತ್ರೀಯರಿಗೆ ಕರೆದು ಒಂದು ಬಾಗಿನ ಫಲತಾಂಬೂಲ ಕೊಡೋದು, ಯಾರಾದ್ರೂ ಆಚಾರ್ಯರ ಸೇವೆ ಮಾಡೋದು, ಆಚಾರ್ಯರಿಂದ ಫಲತಾಂಬೂಲ ಕೊಟ್ಟು ಅಕ್ಷತೆ ಹಾಕ್ಸ್ಕೊಳ್ತಕ್ಕಂಥದ್ದು ಮಾಡಿ. ವೃಷಭ ರಾಶಿ ಎಷ್ಟು ಆಚಾರ್ಯರಿಗೆ, ಗುರುಗಳಿಗೆ ನೀವು ಸಂಕಲ್ಪ ಇಟ್ಕೋತಿರೋ ಅಷ್ಟು ಅದ್ಭುತವನ್ನ ಪಡೆಯತಕ್ಕಂಥ ವರಮಹಾಲಕ್ಷ್ಮಿ ನಿಮಗೆ ಪೂರ್ಣಾನುಗ್ರಹವಾಗಿ ಗುರು ಸಂಕಲ್ಪ, ದೇವಿ ಸಂಕಲ್ಪ, ಲಕ್ಷ್ಮೀ ಸಂಕಲ್ಪ, ಅಧಿಕಾರ ಸಂಕಲ್ಪ ಇವೆಲ್ಲವನ್ನು ಕೊಡತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್. ಇನ್ನು ಮಿಥುನ ರಾಶಿ. ದಾಯಾದಿಗಳ ಕಲಹ ಉಂಟು. ಕುಟುಂಬದಲ್ಲಿ ಒಂದು ಭೂಮಿ
ಮಾಡೋದು, ಮನೆ ಮಾಡೋದು, ಜಾಗ ಮಾಡೋದು, ಮದುವೆ ಸಂಬಂಧಗಳು, ಕುಟುಂಬ ಸಂಬಂಧಗಳು, ಸೋದರಿ ಸಂಬಂಧಗಳು, ಅಲ್ಲೇನೋ ಒಂದು ಕಟ್ 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 ತರ ನಿಂತಿರ್ತಕ್ಕಂಥ ಪ್ರಭಾವ ಉಂಟು. ಗುರು ಕೂಡ ನಿಮ್ಮ ಪರವಾಗಿಲ್ಲ ಅನ್ನಿಸ್ತಕ್ಕಂಥ ಒಂದು ಭಾವ. ಯಾರೂ ನನಗಿಲ್ಲ, ಎಲ್ಲೋ ಒಂಟಿತನದ ಛಾಯೆ, ನೋಡೋಕ್ ಮಾತ್ರ ಆಳು ಬ್ರಹ್ಮಾಂಡವಾಗಿದ್ದೀರಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲಸ ಮಾಡಿ. ಸುತ್ತಮುತ್ತ ಶಿವಕ್ಷೇತ್ರ, ಯಾವ್ದಾದ್ರು ಶಿವಾಲಯ ಇದ್ರು, ಇಲ್ಲವೇ ವಿಷ್ಣು ಆಲಯ ಇದ್ರು, 11 ಜನಕ್ಕೆ ಇವತ್ತು ಫಲತಾಂಬೂಲ ಸಮೇತ ಬ್ಲೌಸ್ ಪೀಸು, ಹಣ್ಣು, ಕಾಯಿ, ಹೂವು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಹಾರ, ಹಸಿರು ಬಳೆ ಈ ತರದ್ದು ತಗೊಂಡೋಗಿ ಮಿಥುನ ರಾಶಿಯವರು ಕೊಡತಕ್ಕಂಥದ್ದು ಮಾಡಿ. ದಿಢೀರ್ ಅನ್ನತಕ್ಕಂಥ ಒಂದು ಯೋಗವಾಗಿ ಮಾರ್ಪಾಟಾಗುತ್ತೆ. ಅಧಿಕಾರ, ಸ್ಥಾನ, ಗೌರವ, ಗತ್ತು, ಪದವಿ, ರಾಜಕೀಯ, ಇಂಥದೊಂದು ಗೌರ್ಮೆಂಟ್ ರಿಲೇಟೆಡ್, ಪೆಟ್ರೋಲ್ ಬಂಕ್, ಗ್ಯಾಸು, ಆಯಿಲು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ಇರತಕ್ಕಂಥವರಿಗೆ ಬಹು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥದ್ದುಂಟು. ಮಿಲಿಟರಿ, ಪೊಲೀಸ್, ಡಿಫೆನ್ಸ್, ಗುಪ್ತಚರ ಇಲಾಖೆಯವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅಲ್ಲಲ್ಲಿ ಕೆಲವೊಂದು ಮೊನ್ನೆ ತಾನೇ ಕೇಳ್ಪಟ್ಟಿದ್ದು, ಒಂದು 200ಕ್ಕೂ ಮೇಲ್ಪಟ್ಟ ಒಂದು ಉಗ್ರಗಾಮಿಯ ಪಡೆಯನ್ನ ಕಂಟ್ರೋಲ್ ತಗೊಂಡಿದ್ದಾರೆ ಅನ್ನತಕ್ಕಂಥದ್ದು. ಈ ತರದ್ದೆಲ್ಲ ಕೇಳ್ತಿದ್ದೇವೆ. ಅಂಥದ್ದೊಂದು ಉಂಟು. ಎಚ್ಚರಿಕೆ ಆಗಿರ್ಬೇಕು. ದೇಶದ ರಕ್ಷಣಾ ಇಲಾಖೆ, ರಾಜ್ಯದ ರಕ್ಷಣಾ ಇಲಾಖೆ, ಗುಪ್ತಚರ ಇಲಾಖೆ, ಬಾರ್ಡರ್ ಇಲಾಖೆ, ನಾರ್ಕೋಟಿಕ್ಸು, ಕಸ್ಟಮ್ಸು, ಇಂಥವುಗಳಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ. ಅಧಿಕಾರ ಪ್ರಾಪ್ತಿ ಉಂಟು. ಅದು ಯುದ್ಧ ಮಾಡಿ, ಬಡಿದಾಡಿ, ಗುದ್ದಾಡಿ, ತುಂಬಾ ಜನಗಳ ಕಣ್ದೃಷ್ಟಿ ಉಂಟು. ಏನ್ ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ಗುಪ್ತವಾಗಿಡಿ. ಮಿಥುನ ರಾಶಿಯವರು ಅಧಿಕಾರದಲ್ಲಿದ್ದರೆ, ಇಲ್ಲದಿದ್ದರೆ ನಮ್ಮ ಮೇಲೆ ವಿಪರೀತವಾಗಿ ದುಷ್ಟ ಶಕ್ತಿಗಳ ಪ್ರಭಾವ ಉಂಟು. ಕಪ್ಪುಗಿರತಕ್ಕಂಥ ದೇವಿ ದೇವನ ಪ್ರಾರ್ಥನಾ, ವೀರಭದ್ರ, ಕಾಳಭೈರವ, ಕಾಳಿ. ಒಮ್ಮೆ ಆಯ್ತು ಅಂದ್ರೆ ಶ್ರೀಕಾಳಹಸ್ತೇಶ್ವರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಮಿಥುನ ರಾಶಿಯವರು ಒಂದು ಸೇವೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ಅಲ್ಲಿ ಜ್ಞಾನ ಪ್ರಸನ್ನಾಂಬಿಕಾ ದೇವಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಮಿಥುನ ರಾಶಿ, ಅಲ್ಲೊಂದು ತಟಸ್ಥ ಕುಟುಂಬ, ಅಲ್ಲೊಂದು ಏನೋ ಒಂದು ನಡೀತಿದೆ ನಿಮ್ಮ ಹಿಂದ್ಗಡೆ, ನಿಮ್ಮ ಮುಂದುಗಡೆ ಗೊತ್ತಾಗ್ತಿಲ್ಲ, ಒಂಥರ ಕನವರಿಸ್ತಿದ್ದೀರಿ, ಏನೋ ಕಳ್ಕೊಂಡಂತ ಭಾವ, ಏನೋ ಕೈಯಲ್ಲಿದೆ, ಏನೋ ಸಿಕ್ತಿಲ್ಲ, ಏನೋ ಜಾರೋಗ್ತಿದ್ಯಾ, ಬರ್ತಿದ್ಯಾ, ಎಲ್ಲ ರೀತಿಯಲ್ಲೂ ಸುತ್ತುವಾಕೆ ಪಡಲ್ಪಡುತ್ತೀರಿ, ಸುತ್ತಾಕೊಳ್ಳುತ್ತದೆ. ವೆರಿ ಕೇರ್ಫುಲ್. ಗೆಳೆಯ, ಗೆಳತಿ, ಕೆಲವೊಂದು ಅನೈತಿಕ ವ್ಯವಹಾರಗಳು ನಿಮ್ಮನ್ನ ಸುತ್ತಾಕೋಬಹುದು. ಯಾವಾಗ್ಲೂ ಮಾಡಿದ್ದು ಇಲ್ಲ ಯಾರೋ ಮಾಡಿದ್ದು ನಿಮ್ಮ ಕೈ ಬ್ಯಾಗ್ ಇಟ್ಬಿಟ್ಟು ಹೋಗ್ಬಿಟ್ಟು ನಿಮ್ಮ ಮೇಲೆ ಸುತ್ತಾಕೊಳ್ಳೋ ತರ. ನೀವು ಮಾಡೇ ಇಲ್ಲ, ಕೂತಿ ಚೆನ್ನಾಗಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸ್ದಾಗ ಆಗುತ್ತೆ. ಸೋದರಿಯರ ಜೊತೆ ಚೆನ್ನಾಗಿರಿ, ತಂದೆಯ ಆರೋಗ್ಯ ನೋಡ್ಕೊಳ್ಳಿ, ತಾಯಿಯ ಅನುಗ್ರಹ ಸಿಗತಕ್ಕಂಥದ್ದಾಗುತ್ತೆ. ದೇವಿ ಆರಾಧನೆ, ಅಟ್ಲೀಸ್ಟ್ ಅಷ್ಟು ದೂರ ಇನ್ನೆಲ್ಲೋ ಹೋಗ್ಲಿಕ್ಕಾಗಿಲ್ಲ, ಅಕ್ಕ ಪಕ್ಕದಲ್ಲಿ ಎಲ್ಲಿಯಾದ್ರೂ ಕಾಳಿಕಾಲಯ, ದುರ್ಗಾ ಆಲಯ, ಸದಾ ಒಂದು 48 ದಿನ ದರ್ಶನಂ, ದೀಪಾರ್ಚನಂ ಏನಾದ್ರೂ ಒಂದು ಮಾಡ್ತಕ್ಕಂಥದ್ದು ಮಿಥುನ ರಾಶಿ ಮಾಡ್ಕೊಳ್ಳಿ. ವಿಜಯಂ, ಸರ್ಕಾರಂ, ಗೌರವಂ, ಯಶಸ್ಸು, ಯೋಧರಾಗಿ ಬಿಡುತ್ತೀರಿ. ಮಿಥುನ ರಾಶಿ ಯೋಧರಂತೆ ಬಡಿದಾಡಿ ಗೆಲ್ಲಬೇಕು. ಶಕ್ತಿ ಬೇಕಲ್ವಾ, ನಿಂತ್ಕೊಳ್ಳೋ ತಾಳ್ಮೆ ಬೇಕಲ್ವಾ, ಕುಸಿದೋಗ್ಬಿಡ್ತೀರಲ್ವಾ, ಅದಕ್ಕೆ ಈ ಒಂದು ಸಂಕಲ್ಪ ಹೇಳ್ಕೊಟ್ಟಿದೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಅಧಿಕಾರದಲ್ಲಿದ್ದೀರಿ, ಸ್ಥಾನದಲ್ಲಿದ್ದೀರಿ, ಪದವಿಲಿದ್ದೀರಿ, ದೊಡ್ಡದಾದಂಥ ರಾಜಕೀಯ ಶಕ್ತಿಯಾಗಿದ್ದೀರಿ. ಏನೋ ಒಂದು ಸುಂಟರ ಗಾಳಿ ಒಂದು ಅಪ್ಪಳಿಸಲಿದೆ. ತುಂಬಾ ದೊಡ್ಡ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಜಾಗ್ರತೆ. ಅಪಮಾನಗಳು, ಅವಮಾನಗಳು, ಸ್ತ್ರೀಯರಿಗೆ ಸಂಬಂಧಿತ, ಪುರುಷರಿಗೆ ಸಂಬಂಧಿತ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತ ಒಂದು ಬಹುದೊಡ್ಡ ಕಟಕ ಲಗ್ನ, ಕಟಕ ರಾಶಿ ಅಧಿಕಾರಿ ಇಲ್ಲ ಸ್ಥಾನಮಾನದಲ್ಲಿರುವವರ ಮೇಲೆ ಹತ್ಯಾ ಪ್ರಯತ್ನ ಒಂದು ನಡೆಯತಕ್ಕಂಥದ್ದು, ಏನೋ ಒಂದು ಅಸ್ತಂಗತ ಒಂದು ಸಮಸ್ಯೆಯನ್ನ ಸೂಚಿಸ್ತಿರತಕ್ಕಂಥದ್ದುಂಟು. ದೇವಾದಿದೇವನೇ ನಿಲ್ಲಬೇಕಷ್ಟೆ, ಕಾಲಾಂತಕ ಭಗವಂತನೇ ಬಂದು ನಿಲ್ಲಿಸಬೇಕು. ಜಾಗ್ರತೆ. ತುಂಬಾ ದೊಡ್ಡ ಸ್ಥಾನ, ಅಧಿಕಾರ, ಪದವಿ, ಪ್ರತಿಷ್ಠೆಯಲ್ಲಿದ್ದೀರಿ. ಕಟಕ ಲಗ್ನದವರು ತುಂಬಾ ಎಚ್ಚರಿಕೆ ಎಂದಿರಿ. ನಿಮ್ಮ ಹೆಜ್ಜೆ ಹೆಜ್ಜೆಗೂ ಶತ್ರುಗಳ
ಉದ್ಭವ ಅಂಥದೊಂದು ಸ್ಥಾನದಲ್ಲಿದ್ದಾರೆ. ಸಾಮಾನ್ಯರಾಗಿದ್ದರೆ ಗುರುವೇ ನಿಂತು ನಡೆಸುತ್ತಾನೆ. ಯೋಚನೆ ಮಾಡಬೇಡಿ. ನಿಮ್ಮ ಲಗ್ನದಲ್ಲಿರತಕ್ಕಂಥ ಗುರು ದೃಷ್ಟಿ ಪೂರ್ವ ಪುಣ್ಯ ಸ್ಥಾನ, ಭಾಗ್ಯಸ್ಥಾನ, ಸಪ್ತಮ ಸ್ಥಾನ, ನಿಮ್ಮ ಕ್ರಿಯೇಟಿವಿಟಿ, ಹೆಸರು, ಕೆಲಸ, ಕಾರ್ಯ, ವೃತ್ತಿ, ಒಂದು ಕಷ್ಟಪಟ್ಟು ಒಂದು ಮನೆಯೋ, ಒಂದು ವಾಹನವೋ, ಒಂದು ಭೂಮಿಯೋ, ಪುತ್ರ ಯೋಗಂ, ಕುಟುಂಬ ಯೋಗಂ, ಒಡೆದು ಹೋದ ಕುಟುಂಬ, ಒಡೆದು ಹೋದ ಬದುಕು, ಒಡೆದು ಹೋದ ಜೀವನ ಸೇರತಕ್ಕಂತ ಒಂದು ಛಾಯೆ ಉಂಟು. ಒಡ ಹುಟ್ಟಿದ ಸೋದರರಿದ್ದರೆ ಅವ್ರ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ, ಹಿರಿಯರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಹೆಸರು, ಕೀರ್ತಿ, ಸಾಮಾನ್ಯರಿಗೆ ಹೆಸರು, ಕೀರ್ತಿ, ನೆಮ್ಮದಿ, ತೃಪ್ತಿ ಈ ವರಮಹಾಲಕ್ಷ್ಮಿ ಹಬ್ಬ ತಂದು ಕೊಡುತ್ತದೆ. ಒಂದ್ ಸ್ವಲ್ಪ ಬಂಗಾರ ಆದ್ರು, ಫರ್ನಿಚರ್ ಆದ್ರೂ, ಒಂದ್ ಸ್ವಲ್ಪ ದುಡ್ಡಾದ್ರೂ ಕರ್ಕಾಟಕ ರಾಶಿಗೆ ಕಲಾ ಮಾಧ್ಯಮ, ಅಂದ ಚಂದ, ಹೋಟೆಲು, ಫುಡ್ಡು, ಆನಂದ ಕೊಡ್ತಕ್ಕಂಥ, ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಪಬ್ಬು, ಕ್ಲಬ್ಬು, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಗಾರ್ಮೆಂಟ್ಸು, ಬಟ್ಟೆ, ಮೇಕಪ್ಪು, ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಂಕಲ್ಪ ಚೆನ್ನಾಗಿದೆ. ದೊಡ್ಡವರಿಗೆ, ತುಂಬಾ ದೊಡ್ಡವ್ರು ಬಿಡಿ, ಅವರು ಮಾಡಬಾರ್ದು ಮಾಡಿರ್ತಾರೆ ಮಕ್ಕಳು. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? ನಾವ್ ಯಾಕಂತ ಒಂದು ಕೆಲ್ಸಗಳಿಗೆ ಹೋಗ್ತೇವೆ, ಅಂಥದ್ದು ಮಾಡ್ತೇವೆ. ಅವ್ರಿಗೆ ಅದನ್ನೇ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡು ಬೇರೆ ಇನ್ನೊಂದು ಏನೋ ಒಂದು ಬಿಡಿ, ಯಾಕೆ ಯೋಚನೆ ಮಾಡ್ತೀರ ಅಂಥದ್ದೊಂದು ವಿಕಾರಗಳ ಬಗ್ಗೆ. ಇನ್ನು ಸಿಂಹ ರಾಶಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ಮುಚ್ಚಿ ಹೋಗಿದ್ದ, ಮುಗಿದು ಹೋಗಿದ್ದ ಬದುಕಿನಲ್ಲಿ ಒಂದು ಅದ್ಭುತ ನಡೆಯುತ್ತೆ. ನಿಮಗೆ ಯಥೇಚ್ಛ ಖರ್ಚು ಕೊಡುತ್ತೆ, ವಿಪರೀತ ಖರ್ಚು, ವಿಪರೀತ ಸಂಪಾದನೆಯೂ ಕೊಡುತ್ತದೆ. ಸಿಂಹರಾಶಿಯವರಿಗೆ ಯಥೇಚ್ಛ ಖರ್ಚು, ಯಥೇಚ್ಛ ಧನಭಾವವನ್ನು ಕೊಡುತ್ತದೆ. ಮನೆ ಬದಲಾವಣೆಯ ಪರ್ವದಲ್ಲಿದ್ದರೆ ಜಾಗ ಬದಲಾವಣೆ, ಮನೆ ಬದಲಾವಣೆ, ಸ್ಥಳ ಬದಲಾವಣೆ, ಜಾಗ ತಗೊಳ್ಳೋದು, ಕಟ್ಟೋದು, ಮಾಡೋದು, ಕನ್ಸ್ಟ್ರಕ್ಷನ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಟೀಚರ್, ಪ್ರೀಚರ್, ಅಡ್ವೈಸರ್, ಕನ್ಸಲ್ಟೆಂಟ್, ಹೋಟೆಲು, ಟ್ರಾವೆಲ್ಲು, ವೆಹಿಕಲ್ಲು, ಫುಡ್ ಇಂಡಸ್ಟ್ರಿ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ನರ್ಸರಿ, ಅಲಂಕಾರ, ಉಪ್ಪ, ಊರಣ, ಒಂದು ಬೇಕರಿ, ಒಂದು ತಿಂಡಿ, ಒಂದು ಜ್ಯೂಸು, ಒಂದು ರೈತರು, ದವಸ ಧಾನ್ಯ, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೂ ಕೂಡ ಅತ್ಯದ್ಭುತ. ಏನಂದ್ರೆ ಖರ್ಚಿನ ಒಂದು ವರಮಹಾಲಕ್ಷ್ಮಿ ಹಬ್ಬ. ಅದೊಂಚೂರು ತಳಮಳ ಉಂಟು ಮಾಡಿಸ್ತಕ್ಕಂಥದ್ದಾಗುತ್ತೆ. ದಿಢೀರಂತ ಸಿಂಹರಾಶಿಯ ಕೆಲವರಿಗೆ ವೃತ್ತಿ ಬದಲಾವಣೆ ಒಂದು ಭಾವ ಉಂಟು. ಯಾವುದೋ ಒಂದು ಒತ್ತಡ ಆಗಿಯೋ ಇಲ್ಲ ನಿಮಗೆ ನೀವೇ ಆಸೆ ಪಟ್ಟು ಬೇರೆ ಉದ್ಯೋಗ, ಬೇರೆ ಜಾಗ ಬದಲಾವಣೆ ಮಾಡ್ಕೋಬೇಕು ಅನ್ನತಕ್ಕಂಥ ಪ್ರಯತ್ನಗಳುಂಟು. ಎಚ್ಚರಿಕೆ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಸರ್ಪದ ಕನಸುಗಳು ಬೀಳತಕ್ಕಂಥದ್ದು, ದೇವರ ಕನಸುಗಳು ಕೆಲವೊಂದು ಬೀಳ್ತಕ್ಕಂಥದ್ದು, ಇದೆಲ್ಲ ಕೆಲವೊಂದು ಸೂಚನೆಗಳನ್ನ ನಿಗೂಢವಾಗಿ ಕೆಲವೊಂದನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಸಿಂಹರಾಶಿಯವರಿಗೆ ಆದಷ್ಟು ಧರ್ಮಸ್ಥಳ, ಮಾದೇಶ್ವರ, ಮಂಜೇಶ್ವರ, ಮುರುಡೇಶ್ವರ, ಇಂಥ ಒಂದು ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು. ಸೂರ್ಯನಿಗೆ ಕೇತುಭಾವವಿರುವುದರಿಂದ ಸರ್ಪ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಘಾಟಿ ಸುಬ್ರಹ್ಮಣ್ಯ ಅದಕ್ಕಿಂತಲ್ಲ, ಇಲ್ಲೇ ಇದೆ. ಯಾರ್ಯಾರಿಗಾಗುತ್ತೋ ನಮಗೆ ಒಮ್ಮೆ ಆದಾಗ ಘಾಟಿ ಸುಬ್ರಹ್ಮಣ್ಯರ ದರ್ಶನ ಮಾಡಿ ನೋಡಿ ಮಕ್ಕಳು. ನಿಮಗೆ ಗೊತ್ತಿಲ್ಲ, ಇದೇ ದೊಡ್ಡಬಳ್ಳಾಪುರದ ಹತ್ರ, ಅಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ದೊಡ್ಡಬಳ್ಳಾಪುರದಿಂದ ಒಂದು 8 ಕಿಲೋಮೀಟರ್ ಘಾಟಿ ಸುಬ್ರಹ್ಮಣ್ಯ ಅನ್ನತಕ್ಕಂಥದ್ದು. ಎಲ್ಲಿಯೂ ಇಲ್ಲದಂತ ವಿಶೇಷ ಕ್ಷೇತ್ರ ನೋಡಿ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ನಮ್ಗೆ ಗೊತ್ತಿಲ್ಲ, ಏನೋ ನೋಡಿದ್ವಿ, ಏನೋ ಹೋದ್ವಿ, ಏನೋ ಬಂದ್ವಿ ಅನ್ನತಕ್ಕಂಥದ್ದು. ಆದಿ ಸುಬ್ರಹ್ಮಣ್ಯ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಕ್ಕಂಥದ್ದು ಉಂಟು. ನರಸಿಂಹ ಸಂಪುಟದ ಸುಬ್ರಹ್ಮಣ್ಯ, ನರಸಿಂಹ ಸುಬ್ರಹ್ಮಣ್ಯ ಇಬ್ಬರೂ ಇರುವಂತ, ನೆಲೆಸಿರುವಂತ ಏಕೈಕ ಸ್ವರೂಪದ ಒಂದು ನಾಗಕ್ಷೇತ್ರವೆಂದರೆ ನಮ್ಮ ಘಾಟಿ ಸುಬ್ರಹ್ಮಣ್ಯವೇ. ನೀವು ಆಯ್ತು ಅನ್ನುವುದಾದರೆ ಮುಖ್ಯವಾಗಿ ಸಿಂಹರಾಶಿಯವರು ಹೋಗಿ ಬರತಕ್ಕಂಥದ್ದು ಮಾಡಿ. ಇಲ್ಲ ಹತ್ತಿರದಲ್ಲಿ ಶಿವಾಲಯಗಳಿದ್ರೆ ಹಿರಿಯರ ಹೆಸರಿನಲ್ಲಿ ಅಲ್ಲೊಂದು ತಂದೆ ನೋವಿಂದ, ಬಾಧೆಯಿಂದ, ಎಲ್ಲೋ ಏನೋ ಒಂದು ನೋವಿಂದ ಹೋಗಿರ್ಬೇಕು ಕೆಲವರಿಗೆ, ಸಿಂಹರಾಶಿಯವರಿಗೆ. ಇಲ್ಲ ಅಲ್ಲೊಂದು ಬಾಧೆ ಇದೆ ತಂದೆಗೆ ಸಂಬಂಧಪಟ್ಟಂಥದ್ದು,
ಶಿವಾಲಯದಲ್ಲಿ ಒಂದು ರುದ್ರಾಭಿಷೇಕಂ, ಒಂದು 11 ಬಾರಿ ಒಂದು ಬಟ್ಲು ಮೊಸರು, ಸಕ್ಕರೆಯೋ ಮೊಸರು ಕೊಡ್ತಾ ಬರತಕ್ಕಂಥದ್ದು ಮಾಡಿ ರುದ್ರಾಭಿಷೇಕಕ್ಕೆ ಸಮಾಧಾನಂ ವಿಜಯಂ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ನಿಮಗೆ ಅಂತಿಂತ ಕ್ಷೇತ್ರಗಳ ಅನುರಾಗವಿಲ್ಲ, ಬ್ಯೂಟಿಫುಲ್, ತುಂಬಾ ಪುಣ್ಯ ಕ್ಷೇತ್ರಗಳ ಯೋಗ ಉಂಟು, ಪ್ರಯಾಣಗಳುಂಟು, ಸ್ನೇಹಿತರು ಆತ್ಮೀಯರು ಬಂಧುಗಳು ಹೆಚ್ಚುತ್ತಾರೆ, ಇರುವ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಪೂರ್ಣ ವರಮಹಾಲಕ್ಷ್ಮಿಯೋ ಪ್ರಭಾವದ ಒಂದು ಅದ್ಭುತ ಉಂಟು. ತುಂಬಾ ದೊಡ್ಡದಾದಂತ ಕನ್ಯಾ ಲಗ್ನದ ಕನ್ಯಾ ರಾಶಿಯ ರಾಜಕಾರಣಿಗಳಿಗೆ ಸ್ಥಾನಭಂಗ ಉಂಟು, ಅವಮಾನ ಉಂಟು, ದೊಡ್ಡವನು ತುಂಬಾ ದೊಡ್ಡದಾಗಿ ಏನೋ ಒಂದು ಮಾಡಿರ್ತಾರೆ, ಯಾರ್ದೋ ಅಧಿಕಾರ ಕಿತ್ತಿರೋದು, ಯಾರನ್ನೋ ಈ ತರ ಶೂಟೌಟ್ ಮಾಡಿರೋದು, ಈ ತರದ್ದು ಮುಚ್ಚಿಟ್ಟು ಸುಳ್ಳಾಗಿ ಇನ್ನೊಂದು ಅನ್ನತಕ್ಕಂಥದ್ದು ಬಿಟ್ರೆ ನಥಿಂಗ್ ಟು ಬಿ ವರಿಡ್. ಭೂಮಿ ಪಡಿತೀರಿ, ಮನೆ ಪಡಿತೀರಿ, ಜಾಗ ಪಡಿತೀರಿ, ವಾಹನ ಪಡಿತೀರಿ, ತುಂಬಾ ದೊಡ್ಡದಾದಂತ ಒಂದು ವಾಹನ ಯೋಗ ಉಂಟು, ವಸ್ತ್ರ ಉಂಟು, ಸೋದರಿಯರ ಸಮ್ಮಿಲನ, ಸೋದರರ ಸಮ್ಮಿಲನ ಆಗತಕ್ಕಂಥದ್ದುಂಟು, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದುಂಟು, ಬರತಕ್ಕಂಥ ಆಪತ್ತುಗಳಿಂದ ಹೊರಗಡೆ ಬರತಕ್ಕಂಥದ್ದುಂಟು. ಪೂರ್ಣ ಭಾಗ್ಯ ಸ್ವರೂಪವಾಗಿ ಗುರು ನೋಡುವುದರಿಂದ ಆ ಒಂದು ವಿಶೇಷವಾಗಿ ಷಷ್ಠಾಂಶದಲ್ಲಿ ರಾಹುವಿನ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಇರುವ ಒಂದು ಎಡಕು ಒಡಕು ಭಾರ, ಆ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತ, ಮನೆ ಸಂಬಂಧಪಟ್ಟಂತ, ಕುಟುಂಬ ಸಂಬಂಧಪಟ್ಟಂತ, ಅಧಿಕಾರ ಸಂಬಂಧಪಟ್ಟಂತ ದೋಷದಿಂದ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಸಂಗಾತಿಯ ವಿಚಾರದಲ್ಲಿ ವಿಪರೀತ ಖರ್ಚುಗಳನ್ನ ನೋಡತಕ್ಕಂಥ ಒಂದು ಬಾಧೆ ಉಂಟು. ಮಿಕ್ಕಂತೆ ಏನು ತೊಂದರೆ ಇಲ್ಲ ಮಕ್ಕಳೇ, ಏನು ಯೋಚನೆ ಮಾಡಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮುಂದಿನ 6 ರಾಶಿಗಳಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿಯ ಸಂಭ್ರಮ ಸಂತೋಷ ತಂದು ಕೊಡುತ್ತೆ ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತಾನೆ ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ 12 ರಾಶಿಗಳಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನ ತಿಳಿಸ್ತಿದೆ. ಮುಖ್ಯವಾಗಿ ತುಲಾ ರಾಶಿ, ಕೆಲವರಿಗೆ ಅಲ್ಲೊಂದು ಸೂತಕ ಪುರುಡು ಆಗಿದೆ. ಹಿರಿಯರೋರ್ವರ ನಿರ್ಗಮನ, ಇಲ್ಲ ಹಿರಿಯರಿಗೆ ಸಂಕಟ ಬಾಧೆ ಆಗಿರತಕ್ಕಂಥ ಒಂದು ಪ್ರಸಂಗ ಕೆಲವರಿಗಿಲ್ಲ, ಸೂತಕಗಳಾಗಿರುತ್ತೆ. ಚಿಂತಿಸ್ಬೇಡಿ, ಪರವಾಗಿಲ್ಲ, ಮುಂದಿನ ವರ್ಷ ಮಾಡ್ಕೊಳ್ಳೋಣ. ಪುರುಡ ಆಗಿದ್ರೆ ಮುಂದಿನ ವಾರ, ಅದ್ರ ಮುಂದಿನ ವಾರ ಮಾಡ್ಕೊಳ್ತಕ್ಕಂಥದ್ದಾಗೋಣ. ಅಲ್ಲೊಂದು ಸಣ್ಣ ಎಳೆದಾಟ, ಆ ಒಂದು ಷಷ್ಠಾಂಶದಲ್ಲಿ ಗುರುದೋಷವಾಗಿರೋದ್ರಿಂದ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ಒಂದು ವಿಘ್ನ ಮಾಡಿಸ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ತುಂಬಾ ದೊಡ್ಡ ಸ್ಥಾನದಲ್ಲಿರತಕ್ಕಂಥವರಿಗೆ, ಅದರಲ್ಲೂ ಮಿಲಿಟರಿ, ಪೊಲೀಸು, ರಾಜಕೀಯ ಅನ್ನತಕ್ಕಂಥವರಿಗೆ, ಶಿಕ್ಷೆ ಕೊಡುವವರಿಗೆ ಶಿಕ್ಷೆಯಾಗತಕ್ಕಂಥ ಒಂದು ಪ್ರಭಾವ ಉಂಟು. ಎಚ್ಚರಿಕೆ. ಸಾಮಾನ್ಯರಿಗಂತೂ ಕುಂಭದ್ರೋಣ ಮಳೆ. ಮನೆಯಿಲ್ಲದವರಿಗೆ ಮನೆ, ಮದುವೆ ಇಲ್ಲದವರಿಗೆ ಮದುವೆ, ಕುಟುಂಬವಿಲ್ಲದವರಿಗೆ ಕುಟುಂಬ, ಅಧಿಕಾರವಿಲ್ಲದವರಿಗೆ ಅಧಿಕಾರ, ಇವೆಲ್ಲವನ್ನು ನೋಡತಕ್ಕಂಥ ಪೂರ್ಣಾನುಗ್ರಹ
ಶತ್ರು ಸ್ತಂಭನವಾಗಿ ಬಿಡತಕ್ಕಂಥದ್ದಾಗುತ್ತದೆ. ವೃತ್ತಿಯಲ್ಲಂತೂ ನಿಮ್ಮನ್ನು ತಡೆಯೋರಿಲ್ಲ. ಸಮಥಿಂಗ್ ಸ್ವೀಟ್ ಅಂಗಡಿ ಇಟ್ಕೊಂಡಿದ್ದೀರಾ, ಐಸ್ ಕ್ರೀಮ್ ಅಂಗಡಿ ಇಟ್ಕೊಂಡಿದ್ದೀರಾ, ಹಣ್ಣು ಅಂಗಡಿ, ಜ್ಯೂಸ್ ಅಂಗಡಿ, ಹಣ್ಣು, ತರಕಾರಿ, ಸೊಪ್ಪು ಇವುಗಳನ್ನ ಬೆಳೆ ತೆಗೆದು ಮಾರಾಟ ಮಾಡತಕ್ಕಂಥ ವ್ಯವಹಾರ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬ್ಯೂಟಿಫುಲ್. ಟೀಚರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಸರ್ಕಾರಿ ಸಂಬಂಧಿತ ಸಣ್ಣ ಪುಟ್ಟ ಲೇವಾದೇವಿ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ. ವಾಹನಗಳ ಮಾರಾಟ, ವಾಹನಗಳ ಫೈನಾನ್ಸು, ಲ್ಯಾಂಡ್ ಮೇಲೆ ಫೈನಾನ್ಸು ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ ತುಲಾರಾಶಿಯವರಿಗೆ ಆಯಿತು ಅನ್ನುವುದಾದರೆ ನಿಮಗೆ ಪುಟ್ಟದಾಗಿ ಸರ್ಪಕ್ಷೇತ್ರಗಳು, ಕಾಳಹಸ್ತೇಶ್ವರ ಕ್ಷೇತ್ರಕ್ಕೆ ಹೋದಾಗ ನಿಮಗಲ್ಲೇ ತೊಂಡಮಾನ್ಪುರಂ ಅಂತಕ್ಕಂಥ ಒಂದು ಊರು ಬರುತ್ತೆ. ಅಲ್ಲಿಂದ ಒಂದು 8 ಕಿಲೋಮೀಟರ್. ತೊಂಡಮಾನ್ ಚಕ್ರವರ್ತಿ ಇದ್ದಂಥ ಊರು. ಎಲ್ಲೂ ಇಲ್ಲದಂಥ ಅಪರೂಪ ವಿಸ್ಮಯವಾಗಿರತಕ್ಕಂಥ ಆ ಭಗವಂತ ಶ್ರೀ ವಿಷ್ಣುವೇ ಆ ತೊಂಡಮಾನ್ ಚಕ್ರವರ್ತಿಯ ಪ್ರೀತಿಗೆ, ಸೇವೆಗೆ ಮೆಚ್ಚಿ, ನೀನು ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಕೊಟ್ಟೆ, ನಿನಗೇನ್ ಬೇಕು ಅಂದ್ರೆ, ಅಯ್ಯ ನನಗೆ ದಿನಾ ಬಂದು ನಿನಗೆ ನೋಡ್ಲಿಕ್ಕೆ ಆಗ್ತಿಲ್ಲ, ನಿನ್ನ ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿನ್ನನ್ನು ಪೂಜಿಸ್ಲಿಕ್ಕೆ ಆಗ್ತಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಿನ್ನನ್ನು ಇಲ್ಲೇ ನೋಡ್ಬೇಕು ಅಂದ್ರೆ 10 ಬಂದು ಬಗ್ಗಿ ನಿಂತುಕೊಂಡು ನಿನಗೆ ಸೇವೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ತೊಂಡಮಾನ್, ನಾನೇ ಬಂದು ನೆಲೆಸ್ತೇನೆ. ಕುಳಿತುಕೊಂಡು ದರ್ಶನ ಕೊಟ್ಟಿರತಕ್ಕಂಥ ವಿಶ್ವದಲ್ಲಿಯೇ ಬಹು ಅಪರೂಪವಾಗಿರತಕ್ಕಂಥ ವಿಷ್ಣು ಸಾಲಿಗ್ರಾಮ ನಿರ್ಮಿತ ಭೂದೇವಿ ಶ್ರೀದೇವಿ ಸಮೇತ ಶ್ರೀನಿವಾಸ ದರ್ಶನವಿದೆ. ಮಾಡ್ಕೊಂಡು ಬನ್ನಿ ಕುಳಿತುಕೊಂಡು. ಯಾಕಂದ್ರೆ ಶುಕ್ರ ನೀಚನಾಗಿದ್ದಾನಲ್ವಾ, ಗುರು ಬೇರೆ ದಶಮ ಭಾವ ಅಲ್ವಾ, ರಾಹು ಬೇರೆ ಬದಲಾವಣೆ ಉಂಟು, ಪಂಚಮದಲ್ಲಿ ರಾಹು. ಮಕ್ಕಳು, ಕುಟುಂಬ, ಮನೆ ಅನ್ನತಕ್ಕಂಥದ್ದು ಏನೋ ಒಂದು ಭ್ರಮೆಯ ಸೆಳೆತದಲ್ಲಿ ಒದ್ದಾಡ್ತಿದ್ದೀರಿ. ಆಯ್ತು ಅಂದ್ರೆ ಕಾಳಹಸ್ತಿಗೆ ಹೋದ್ರಿ, ದರ್ಶನ ಮಾಡಿಕೊಂಡು ತೊಂಡಮಾನ್ ಊರು, ತೊಂಡಮಾನ್ ಪುರ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಒಂದು ಕುಳಿತುಕೊಂಡಿರುವಂತಹ ಪ್ರಸನ್ನ ಶ್ರೀನಿವಾಸ ಕ್ಷೇತ್ರವಿದೆ. ಆ ಆನಂದ ನೋಡಬೇಕು ಮಕ್ಕಳೇ. ಎಲ್ಲರೂ ಕಾಳಹಸ್ತಿಗೆ ಹೋಗಿರ್ತೀರಿ, ಎಲ್ಲರೂ ತಿರುಪತಿಗೆ ಹೋಗಿರ್ತೀರಿ, ಎಲ್ಲೂ ತಿರುಚೆಂಡೂರ್ಗೂ ಹೋಗಿರ್ತೀರಿ, ಎಲ್ಲ ನೋಡಿರ್ತೀರಿ. ಆದರೆ ಈ ಒಂದು ಕ್ಷೇತ್ರ ಇದೆಯಲ್ಲ, ತುಂಬಾ ಜನ ಗೊತ್ತಿಲ್ಲ. ನಾವು ಯಾವತ್ತಾದ್ರೂ ಆ ಕಾಳಹಸ್ತಿಗೆ ಹೋದಾಗ ಮೆಲ್ಲಗೆ ಹೋಗ್ಬಿಟ್ಟು ಆ ಶ್ರೀನಿವಾಸನ ಎಷ್ಟು ಹತ್ತಿರದಿಂದ ನೋಡ್ಬೋದು ಗೊತ್ತಾ? ಅಯ್ಯೋ, ದಿವ್ಯಾಲಂಕಾರ ಸ್ವರೂಪ. ಹೀಗೆ ಕುಳಿತುಕೊಂಡಿರೋ ಶ್ರೀನಿವಾಸ, ಕುಳಿತುಕೊಂಡಿರತಕ್ಕಂಥ ಶ್ರೀನಿವಾಸ ತೊಂಡಮಾನ್ ಚಕ್ರವರ್ತಿಗೋಸ್ಕರವೇ ಬಂದು ಇವತ್ತೇನಾದ್ರೂ ತಿರುಪತಿ, ಶ್ರೀನಿವಾಸ, ತಿರುಮಲ ಅಂತ ಹೇಳ್ತೀವಲ್ವಾ, ತೊಂಡಮಾನ್ ಚಕ್ರವರ್ತಿಯ ಸಂಕಲ್ಪ ನೆನಪಿಟ್ಟುಕೊಳ್ಳಿ. ಪರಮಾತ್ಮ ನಿತ್ಯ ತೊಂಡಮಾನ್ ಚಕ್ರವರ್ತಿಯ ಜೊತೆ ಮಾತನಾಡುತ್ತಿದ್ದಂಥ ಕ್ಷೇತ್ರ. ಆ ಶ್ರೀನಿವಾಸರಿಗೋಸ್ಕರ ತನ್ನ ತನು, ಮನ, ಧನ, ಭಾವ ಎಲ್ಲವನ್ನು ಆ ಬೆಟ್ಟದ ಮೇಲೆಯ ಒಡೆಯನಿಗೆ ಸಮರ್ಪಿಸಿತ್ತು. ಅಂತ ವಯಸ್ಸಾದ ಕಾಲದಲ್ಲಿ ಆಗ್ತಿಲ್ಲ ಅಯ್ಯ ಅಂದಿದ್ದಕ್ಕೆ ಶ್ರೀದೇವಿ ಭೂದೇವಿ ಸಮೇತ ಬಂದು ನೆಲೆಸಿರತಕ್ಕಂಥ ಕ್ಷೇತ್ರ. ಆದಾಗೊಮ್ಮೆ ಹೋಗಿ ಬನ್ನಿ. ನನಗೆ ನಡೆದಿದೆ, ನನಗೆ ನಡೆದಿದ್ದೆಲ್ಲ ನಿಮಗೆ ನಡೆಯಲಿ, ನನಗೆ ಬಂದಿದ್ದೆಲ್ಲ ನಿಮಗೆ ಬರಲಿ, ನನಗೆ ಕೊಟ್ಟಿದ್ದೆಲ್ಲ ನಿಮಗೆ ಕೊಡ್ಲಿ, ನನಗೆ ಸಿಕ್ಕ ಅದೃಷ್ಟವೆಲ್ಲ ನಿಮಗೆ 1000 ಪಟ್ಟು ಸಿಗಲಿ. ತುಲಾರಾಶಿ ಆಯಿತು ಅಂದ್ರೆ ಶುಕ್ರ ಮಲಗಿಬಿಟ್ಟಿದ್ದಾನೆ, ಕೂತು ಬಿಟ್ಟಿದ್ದಾನೆ. ಲಕ್ಷ್ಮಿ ಅಮ್ಮನವರು, ಅದರಿಂದ ಆ ಅಮ್ಮನವರ ಅನುಗ್ರಹ ಸಿಗಲಿ ನೋಡಿ. ಈಗಲೇ ಎದ್ದು ಬಿದ್ದು ಓಡಬೇಡಿ, ಸಾಲ ಸೂಲ ಮಾಡಿ ಹೋಗಬೇಡಿ. ಯಾರು ಬಂದು ಕಾಳಹಸ್ತಿಗೆ ಹೋಗ್ಬಿಟ್ಟು ಶಿವಯ್ಯನನ್ನ ದರ್ಶನ ಮಾಡಿಬಿಟ್ಟು ಆ ವಾಯುಲಿಂಗವನ್ನ, ವಿಸ್ಮಯಕಾರಿ ವಾಯುಲಿಂಗ, ತುಲಾರಾಶಿಯವ್ರು ಮಾಡ್ಲೇಬೇಕು. ತುಲಾಲಗ್ನ ತುಲಾರಾಶಿಯವರು ಆ ವಾಯುಲಿಂಗ ದರ್ಶನ ಮಾಡ್ಲೇಬೇಕು. ಯಾಕಂದ್ರೆ ನೀವು ಹುಟ್ಟಿರೋದೇ ಆ ವಾಯು ತತ್ವದಲ್ಲಿ. ಆ ಸರ್ಪ ಪಕ್ಕದಲ್ಲೇ ಇರತಕ್ಕಂಥದ್ದು, ಎದುರುಗಡೆಯೇ ಇರತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಿದ್ದಾರೆ. ಹೋದಾಗ ಆ ತೊಂಡಮಾನ್ಪುರಂ ಎಲ್ಲಿ ಬರುತ್ತೆ ಅಂತ ಕೇಳಿ, ಆ ಟೌನ್ 100 ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆಯ್ತರ, ಒಂದು 7-8 ಕಿಲೋ, 200 ಆಗ್ಲಿ ಬಿಡಿ, 300 ಆಗ್ಲಿ ಬಿಡಿ,
ಹೋಗ್ಬಿಟ್ಟು ಬನ್ನಿ, ದರ್ಶನ ಪ್ರಾಪ್ತಿ ಆಗಲಿ, ನಿಮ್ಮಿಂದ 1000 ಮಂದಿಗೆ ಅನ್ನ ಇಡುವಂಥದ್ದಾಗ್ಲಿ, ಅನ್ನ ಇಟ್ಟ ಕುಟುಂಬ, ಬದುಕು ಕೊಟ್ಟ ಕುಟುಂಬ ಯಾವತ್ತಿಗೂ ಎಲ್ಲಿದ್ದರೂ ಚೆನ್ನಾಗಿರ್ಬೇಕು ಎನ್ನುವುದೇ ನಾವು ಬಯಸೋದು. ಚೆನ್ನಾಗಿದೆ ಬೇಕಂತೆ ಯೋಚನೆ ಸೋದರಿಯರಿಂದ ಒಂದು ಅನುಕೂಲ ಆಗ್ತಕ್ಕಂಥದ್ದು. ಕೆಲವೊಂದು ತಗಾದೆಗಳಿದೆ, ಕೋರ್ಟ್ ಸಮಸ್ಯೆಗಳಿದ್ದಾವೆ, ಒದ್ದಾಟಗಳಿದ್ದಾವೆ. ಭಯಭೀತರಾಗಬೇಡಿ. ಎಷ್ಟು ಧರ್ಮ ಈ ತರದ್ದು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಹೋಗ್ತಿರೋ ಅಲ್ಲೊಂದು ಅನ್ನ ಸೇವೆ, ಕಲ್ಯಾಣ ಸೇವೆ, ಪೂಜಾ ಸೇವೆ ಈ ತರದ್ ಮಾಡ್ಕೊಂಡು ಬರ್ತೇವೆ, ನಮ್ಮನ್ನು ಯಾವುದೋ ರೂಪದಲ್ಲಿ ಕಾಪಾಡತಕ್ಕಂಥದ್ದಾಗುತ್ತೆ. ತುಲಾರಾಶಿ ವಿಸ್ಮಯ, ಭೂಮಿ ಪಡಿತೀರಿ, ಒಂದು ಪುಟ್ಟ ಜಾಗ ಪಡಿತೀರಿ, ಮನೆ ಪಡಿತೀರಿ, ಗೌರವ ಪಡಿತೀರಿ, ಯೋಚನೆ ಮಾಡಬೇಡಿ. ವೃಶ್ಚಿಕ ರಾಶಿ, ಕೊಂಡಲಲು ನೆಲಕುನ್ನಕು ನೇರಿರಾಯಲುವ. ಅಬ್ಬೋ, 7 ಬೆಟ್ಟಗಳ ಒಡೆಯನೇ ನಡೆದು ಬರುತ್ತಾನಂತದೊಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯತಕ್ಕಂಥದ್ದಾಗುತ್ತದೆ. ಗುರುದೃಷ್ಟಿ ಇದೇ ಒತ್ತಡ, ಭಯ ಬಿಡಿ. ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆ ಯಾವುದೋ ಒಂದುಂಟು, ಏನು ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಅಕ್ಕ ಪಕ್ಕ ಎಲ್ಲಿಯಾದರೂ ನರಸಿಂಹ ಕ್ಷೇತ್ರಗಳಿದ್ದರೆ, ಲಕ್ಷ್ಮೀ ನರಸಿಂಹ, ಆಹೋಬಿಲ ನರಸಿಂಹ, ಮೇಲುಕೋಟೆ ನರಸಿಂಹ, ನಮ್ಮ ಸಾವನ ದುರ್ಗ ನರಸಿಂಹ, ನಮ್ಮ ದೇವರಾಯನ ದುರ್ಗ ನರಸಿಂಹ, ನನ್ನ ಬಳೆಪೇಟೆ ನರಸಿಂಹ ತುಂಬಾ ಇಷ್ಟ. ನೀವು ನೋಡ್ಬೇಕು ಆ ಬಳೆಪೇಟೆ ನರಸಿಂಹರನ್ನ. ಅಂದವೋ ಅಂದ, ಸ್ವಾಮಿ ಅಂದ. ಒಂದೊಂದು ದೇವರು ಒಂದೊಂದು ಅಂದ ಉಂಟು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದವ್ರಿಗಷ್ಟೇ ಅದೊಂದು ಗುರುಮುಖೇನ ನನಗೇನ್ ಗೊತ್ತಿತ್ತಯ್ಯ. ಸೊ ಅಂಥದ್ದೊಂದು ಯೋಗ ವೃಶ್ಚಿಕ ರಾಶಿಯವರಿಗೆ ನಡೆಯತಕ್ಕಂಥ ಒಂದು ಅದ್ಭುತ. ಸ್ವಲ್ಪ ಭೂಮಿ ಮನೆ ಇದರಲ್ಲಿ ಒಂದು ತೊಂದರೆಗಳು ಉಂಟು. ಆಯ್ತು ಅಂದ್ರೆ ನನ್ನ ಗಂಗಮ್ಮ ಕ್ಷೇತ್ರ ಬನ್ನಿ, ಒಮ್ಮೆ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಭೂಮಿ ಮನೆ ವ್ಯವಹಾರಗಳು, ಗಾಡಿ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು, ಕನ್ಸ್ಟ್ರಕ್ಷನ್ ಅಲ್ಲಿ ಇರೋರು, ಅಲ್ಲೊಂದು ಸಣ್ಣ ಒದ್ದಾಟ ಉಂಟು. ಸ್ವಲ್ಪ ಕೈಯಲ್ಲಿದೆ ಗುರುಗಳೇ, ಆಗ್ತಾ ಇದೆ ಗುರುಗಳೇ, ಮನೆ ಮಾರಾಟಕ್ಕೆ ಇಟ್ಟಿದ್ದೇನೆ ಗುರುಗಳೇ, ಜಾಗ ಬರ್ಬೇಕಿತ್ತು ಗುರುಗಳೇ, ಭೂಮಿದಾಗ್ಬೇಕಿತ್ತು ಗುರುಗಳೇ, ದುಡ್ಡು ಬರ್ಬೇಕಿತ್ತು ಗುರುಗಳೇ, ಯಾವುದೋ ಚಿಕ್ಕಿದೆ ಗುರುಗಳೇ. ಈಗ ವೃಶ್ಚಿಕ ಅನುಭವಿಸ್ತಿದೆ. ಅದರಿಂದ ಹೊರಗಡೆ ಬರಲಿಕ್ಕೆ ನನ್ನ ಆ ಒಂದು ನರಸಿಂಹ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ಮಾಡಿ. ವೃಶ್ಚಿಕಂ ಅನುಬಂಧ, ಮದುವೆ ಇಲ್ಲದವರಿಗೆ ಮದುವೆ, ಮನೆ, ಕುಟುಂಬ, ಬಂಗಾರ, ಆಭರಣ, ಅದರಲ್ಲೂ ಸ್ತ್ರೀ ಸಂತಾನ ಸಿಗತಕ್ಕಂಥ ಯೋಗ. ಮನೆಯಲ್ಲೊಂದು ಶುಭ ವಾರ್ತೆ ನಡೆಯಲೇಬೇಕು, ಸಂಭ್ರಮ ನಡೆಯಬೇಕು, ಖುಷಿಯ ಒಂದು ಅಲೆ ಬರತಕ್ಕಂಥದ್ದಾಗುತ್ತದೆ. ಸ್ವಲ್ಪ ಕಷ್ಟಪಡ್ಬೇಕಷ್ಟೇ. ಹನುಮರು ಆ ರಾಮ ಸೇತುವೆ ಕಟ್ಟುವಾಗ ಆ ಬೆವರು ಬಂದ ಹಾಗೆ ರಾಮ ಕಾರ್ಯ ಅಲ್ವಾ, ಅಷ್ಟೊಂದು ದೊಡ್ಡ ಕಾರ್ಯ ಆಗಬೇಕಿತ್ತಲ್ವಾ, ಅದರಿಂದ ದೊಡ್ಡದು ಅನ್ನತಕ್ಕಂಥವ್ರು ಒಂಚೂರು ಪರಿಶ್ರಮ ಇಟ್ಟಿದೆ ವಿನ ಯೋಚಿಸಬೇಡಿ. ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರೂ ಅಯ್ಯಪ್ಪ ಆಲಯ ಇದ್ದರೂ ಅಲ್ಲೊಂದು ದೀಪಾರಾಧನೆ ಮಾಡತಕ್ಕಂಥದ್ದು ಮಾಡಿ. ದೀಪಕ್ಕೊಂದಷ್ಟು ಎಣ್ಣೆಯೋ ಒಂದಷ್ಟು ತುಪ್ಪವೋ ಹೊಂಗೆ ಎಣ್ಣೆಯೋ ಎಳ್ಳೆಣ್ಣೆಯೋ ಮಾಡತಕ್ಕಂಥದ್ದು ಮಾಡಿ. ತುಂಬ ಒಂದು ಅಭಿವೃದ್ಧಿ ಆಗತಕ್ಕಂಥ ಒಂದು ಸಂಕಲ್ಪ ಚೆನ್ನಾಗಿದೆ. ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆ. ರಿಯಲ್ ಎಸ್ಟೇಟ್, ಪ್ರಾಪರ್ಟಿ, ಪೊಲೀಸು, ಮಿಲಿಟರಿ, ತುಂಬಾ ಶಕ್ತಿ ಬಲ ಇರತಕ್ಕಂಥವ್ರು ಒಂದು ಸಣ್ಣ ಪ್ರೆಷರ್ ಇರ್ತಕ್ಕಂಥದ್ದು ಇರುತ್ತೆ. ಗಾಬರಿ ಪಡಬೇಡಿ. ಷಷ್ಠ್ಯಾಂಶದಲ್ಲಿ ಗುರುದೃಷ್ಟಿ ಅದ್ಭುತವಾಗಿರತಕ್ಕಂಥ ಒಂದು ಭಾವ. ಇನ್ನು ಧನುಸು ರಾಶಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿದೆ. ವರಿ ಏನ್ ಮಾಡ್ಕೊಳ್ತಕ್ಕಂಥದ್ದೇನು ಬೇಡ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಅಧಿಕಾರ, ಅಂತಸ್ತು, ಪದವಿ ಇಂಥವುಗಳಲ್ಲಿದ್ದು ಲಂಚ, ಮೋಸ, ಕಿತ್ಕೊಂಡಿರೋದು ಬೇಕು ಮಕ್ಕಳೇ. ಹೌದು ಬೇಕು, ಇಲ್ಲ ಅನ್ನೋದೇನಲ್ಲ. ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಅವ್ರಾಗ ಕೊಟ್ರೆ ಒಂದ್ ಸ್ವಲ್ಪ ತಗೋಣ. ಕೊಟ್ಟಿದ ತಕ್ಷಣ ನೀನ್ ನನಗೆ ಎದ್ ಬಿಡ್ಬೇಕು, ನನಗೆ ಕೊಡ್ತಿರ್ಬೇಕು, ಹೆಚ್ಚೆಚ್ಚು ಕೊಡ್ಬೇಕು, ಹೆಚ್ಚೆಚ್ಚು ಬಾಚ್ಕೋಬೇಕು, ಅದು ತಪ್ಪು. ಇನ್ನೊಬ್ಬರ ಬದುಕು ಕಸಿದು, ಇನ್ನೊಬ್ಬರ ಕುಟುಂಬ ಕಸಿದು, ಇನ್ನೊಬ್ಬರ ಜೀವನ ಕಸಿದು, ಇನ್ನೊಬ್ಬರ ಬಡವನ ದುಡ್ಡು ಕಸಿದು ನೆಮ್ಮದಿಯಾಗಿರ್ತಕ್ಕಂಥದ್ದು ಏನಕ್ಕೆ ಈ ರೀತಿ ಆಲಾಪ? ನಮ್ಮನ್ನ ನೋಡಿ ಒಂದ್ ಸ್ಕೂಲಲ್ಲಿ ಹೇಳಿದ್ದೆ, ಒಂದ್ ರೀತಿ ವಿಚಿತ್ರವಾದಂತ ಕಾಯಿಲೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗ್ತವೆ ಅಂತ ಶಾಲೆಯೇ ಮುಚ್ಚಿದ್ದಾರೆ, ಅಲರ್ಟ್ ಘೋಷಿಸಿದ್ದಾರೆ. H1N1 ತರದ್ದು ಒಂದು ಆಗಿದೆ ಅನ್ನತಕ್ಕಂಥದ್ದು ಇಲ್ಲೇ ಪಾಟ್ರಿ ಟೌನ್
ಇಲ್ಲೇ ಬರೋದು ಪಾಟ್ರಿ ಟೌನ್. ನಮ್ಮ ಪಾಟ್ರೀಸ್, ಈ ಮಡಿಕೆ ಕುಡಿಕೆ ಎಲ್ಲ ಮಾಡ್ತಿದ್ದಂಥದ್ದು ಅಲ್ಲೊಂದು ಸ್ಕೂಲಲ್ಲೇ ಅಪ್ಪಾಜಿ ಓದಿತ್ತು, ಪಾಟ್ರಿ ಟೌನ್. ಈ ಸ್ಕೂಲಲ್ಲೇ ಕಣೋ ನಾನು ಓದ್ತಾ ಇದ್ದಿದ್ದು ಅಂತ ಅಪ್ಪಾಜಿ ತೋರ್ಸ್ಕೊಟ್ಟಂತ ಒಂದು ಜಾಗ. ಸೊ ಅದು ತೋರ್ಸ್ಕೊಟ್ಬಿಟ್ಟಿದೆ. ಗುರು ನೋಡಿ ಸರ್ಪ ನಕ್ಷತ್ರ, ಬುಧ ನೋಡಿ ಸರ್ಪ ನಕ್ಷತ್ರ. ಸೊ ಧನುಸು ರಾಶಿಗೆ ಅಂಥದ್ದೊಂದು ಏನೋ ಮಾಡಬಾರದ್ದು ಮಾಡಿದ್ರೆ ಮಾತ್ರ ಭಗವಂತನೂ ಕಾಪಾಡಲಾರ. ನೆನ್ಪಿಟ್ಕೊಳ್ಳಿ, ಜೈಲೆ, ಸುಂಟ್ರಗಾಳಿಯ ಶೂಟೌಟೆ, ಇನ್ನೊಂದೇ ಆಗತಕ್ಕಂಥ ಒಂದು ಪ್ರಭಾವ ನೆನೆಸಿರಲಾರಡಿ. ಸಾಮಾನ್ಯರಿಗೆ ಒಂದು ಆನಂದ, ಖರ್ಚಿನ ಒಂದು ಬಾಬತ್ತು. ವರಮಹಾಲಕ್ಷ್ಮಿ ಹಬ್ಬ, ಯಾರೆಲ್ಲ ವರಮಹಾಲಕ್ಷ್ಮಿ ಆನಂದ ನೋಡ್ಬೇಕು, ಹೋಗಿ ಧನುಸು ರಾಶಿ ಮನೆಗೆ, ಅಲ್ಲಿದೆ ಸಂಭ್ರಮ, ಸಡಗರ, ಖರ್ಚು ಅದಿದೆ ಹಬ್ಬಕ್ಕೋಸ್ಕರ. ಅದೇ ರೀತಿ ತಾಯಿ ಜಗನ್ಮಾತೆಯು ಕೊಡತಕ್ಕಂಥ ಒಂದು ಪ್ರಭಾವ, ವಿಪರೀತ ಹರ್ಷಯೋಗ, ವಿಪರೀತ ಆನಂದ ಯೋಗ. ಭೂಮಿ ಪಡಿತೀರಿ, ಮನೆ ಪಡಿತೀರಿ, ಜಾಗ ಪಡಿತೀರಿ, ಒಂದು ಪ್ರಮೋಷನ್ ಪಡಿತೀರಿ, ಒಂದು ಹೆಸರು ಪಡಿತೀರಿ, ಒಂದು ಕೀರ್ತಿ ಪಡಿತೀರಿ. ಅದ್ಭುತವಾಗಿರ್ತಕ್ಕಂಥದ್ದು. ತಂದೆಯ ಜೊತೆ, ತಂದೆ ಸಮಾನರಾದಂಥವರ ಜೊತೆ ಒಂದು ಭಿನ್ನಾಭಿಪ್ರಾಯ ಇದೆ. ಇಲ್ಲಿ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಮ್ಗಿಲ್ಲ ಮಕ್ಳೆ, ನಾವು ಅವನಿಗೆ ಒಪ್ಪಿಸೋಣ. ಅವನ್ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ನಾವು ಕೆಟ್ಟವರು ಅಂತ ಹೇಳ್ತೇವೆ. ನಾವೇನ್ ಮಾಡಿ ಬಂದಿದ್ವೋ ಅವ್ರಿಗೆ, ಯಾವ ಜನ್ಮದಲ್ಲಿ ಏನ್ ಕಿತ್ತಿದ್ವೋ, ಈ ಜನ್ಮದಲ್ಲಿ ಇದ್ರೂ ಕೊಡೋಕೆ ಅವ್ನಿಗೆ ಮನಸ್ಸು ಬರ್ತಿಲ್ಲ, ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಆಯ್ತಾ? ಸೊ ಆದ್ರಿಂದ ಅಂಥದ್ದೊಂದು ಆಗುತ್ತೆ. ಆಯ್ತು ಅಯ್ಯ, ನಿನಗೆ ನಾನು ಶರಣಾಗತಿ. ಎಲ್ಲಿಯಾದ್ರೂ ಹತ್ತಿರದಲ್ಲಿ ಶಿವಾಲಯ ಇದ್ರೆ ಒಂದು ಬಟ್ಲು ಹಾಲು ಅಪ್ಪನ ಹೆಸರಿನಲ್ಲಿ, ಹಿರಿಯರ ಹೆಸರಿನಲ್ಲಿ, ಕುಟುಂಬದವರ ಹೆಸರಿನಲ್ಲಿ ಪ್ರತಿ ಸೋಮವಾರ ಇಲ್ಲ ಒಂದು ಪ್ರದೋಷ ಒಂದು ಹಾಲನ್ನ ಅಭಿಷೇಕಕ್ಕೆ, ಇಲ್ಲ ಯಾರಾದ್ರೂ ಬಡ ಮಕ್ಕಳಿಗೆ ದಾನವಾಗಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಸಡನ್ ಆಗಿ ಒಂದು ಟ್ರಿಪ್ಸ್ ಹೋಗಿ ಬರೋದು, ಒಂದ್ ಗೆಳೆಯ ಗೆಳತಿ ಒಂದು ಪರಿಚಯಗಳಾಗ್ತಕ್ಕಂಥದ್ದು, ಅದನ್ನು ಎಡವಟ್ಟು ಮಾಡ್ಕೊಬಿಡ್ತೀರಿ, ಹುಷಾರು. ಅದೊಂದುಂಟು ಜಾಗ್ರತೆ. ದಿಢೀರ್ ಒಂದು ಏರು ಪೇರುಗಳು ಕೂಡ ಇರತಕ್ಕಂಥದ್ದು ಇರುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ತುಂಬಾ ಕನಸು ಕಾಣ್ಲಿಕ್ಕೆ ಈ ಒಂದು ವರಮಹಾಲಕ್ಷ್ಮಿಗೆ ಧನುಸು ರಾಶಿಯವ್ರಿಗೆ ಹೇಳ್ತಾನೆ, ಹೆಂಗಿರ್ಬೇಕು ಹಂಗಿರ್ಬೇಕು. ಅವಳು ಕೊಡ್ತಾಳೆ. ಅಮ್ಮನಿಗೆ ಗೊತ್ತಿದೆ ನಮ್ಮ ಯೋಗ ಇದನ್ನ ಜಾಸ್ತಿ ಹಾಕ್ಬಿಟ್ರೆ ಬಂದ್ಬಿಡುತ್ತಾ, ತಿನ್ಬಿಡ್ತೀವ, ಚೆಲ್ಲೋಗುತ್ತೆ ಅಷ್ಟೇ, ಬೇರೆ ಏನು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇನ್ನು ಮಕರ ರಾಶಿಗೆ ಹಬ್ಬ, ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವೇ ಬಂದಾಯ್ತು ಹೋಗಿ. ಅಂಥದೊಂದು ಆನಂದ ಮಕರ ರಾಶಿಯವರಿಗೆ. ಬ್ರಹ್ಮಾಂಡ ವೃತ್ತಿಯಲ್ಲಂತೂ ಅದ್ಭುತ. ಜಾಗ್ರತೆ ಜಾಗ್ರತೆ. ಅಲ್ಲೊಂದು ದಶಾಂಶದಲ್ಲಿ ಗುರು ಅಷ್ಟಮ. ಅವು ಬೇಡವೇ ಬೇಡ. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಇನ್ನೊಂದು ಏನೋ ಕೊಡ್ತಾರೆ ಅಂತ ತಗೊಳಕ್ ಹೋಗ್ಬಿಟ್ರೆ, ಈ ಸಿಕ್ಕಾಬಿಟ್ರೆ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮೊನ್ನೆ ನೋಡಿ, ಯಾರೋ ಒಬ್ಬ ರೈತ ಯಾವಾಗ್ಲೂ ದುಡ್ಡು ಬಚ್ಚಿಟ್ಟಿದ್ನಂತೆ. ಅಂತೆ ಅಲ್ಲ, ನಿಜವಾಗ್ಲು ಕಷ್ಟ ಕಾಲಕ್ಕಾಗುತ್ತೆ ಅಂತ ಹುಡುಕಿ ಸಿಕ್ಕೇ ಇಲ್ಲ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಒಂದ್ 3 ವರ್ಷನೋ 5 ವರ್ಷನೋ ಆಗಿದೆ, ಏನಕ್ಕೂ ಅಗಿಯೋಕ್ ಹೋದಾಗ ಮೂಟೆ ಸಿಕ್ಕಿದೆ, ತೆಗೆದು ಎಲ್ಲ ಗೆದ್ಲಿಡ್ಕೂತ್ತೆ. ಹಿಂಗಾಗುತ್ತೆ. ಗುರುದೋಷ ಅಂದ್ರೆ ಬಾಚಿಡೋದಲ್ಲ, ಬಚ್ಚಿಡೋದಲ್ಲ, ಕೊಡುವುದು ಅಂತ. ಗುರು ಕಾರ್ಯ, ಗುರು ಸೇವಾ, ಗುರು ಪೂಜಾ. ಒಟ್ಟು ಕುಟುಂಬದಲ್ಲಿ ನೋವು ಮಾಡಿಟ್ಕೊಬಿಡ್ತೀವಿ, ಕುಟುಂಬ ಹೊಡೆದಾಕೋಬಿಡ್ತೀವಿ. ವಿಪರೀತ ದುಡ್ಡು ಬಂದವರು, ವಿಪರೀತ ಅಧಿಕಾರ ಬಂದವರು ಮಾಡ್ಕೊಬಿಡ್ತಾರೆ. ಮಾಡೋದಿಲ್ಲ, ಕೊಡೋದಿಲ್ಲ, ನೋಡೋದಿಲ್ಲ ಹತ್ತಿರದಲ್ಲಿರೋರ್ಗೆ ಅನ್ನತಕ್ಕಂಥ ಭಾವಾರ್ಥ. ಎಚ್ಚರಿಕೆ. ಅದೊಂದು ಬಿಟ್ಟು ಮಕರ ರಾಶಿ ಆನಂದವೂ ಆನಂದ. ಅದರಲ್ಲೂ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಕಲಾರಂಗ, ಈ ಒಂದು ಮೆಡಿಕಲ್ ಲೈನಲ್ಲಿ ಇದ್ದೀರಿ, ಒಳ್ಳೆ ಒಂದು ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ವೆಡ್ಡಿಂಗ್, ಈ ಒಂದು ಡೆಸ್ಟಿನಿ, ಇಂಥವುಗಳಲ್ಲಿ ಕೆಲಸ ಕಾರ್ಯ, ಬಿಸ್ನೆಸ್ ಮಾಡಿಸ್ತಿದ್ದೀರಿ, ತೋಟಗಾರಿಕೆ, ವಿಲ್ಲಾ ಪ್ರಾಜೆಕ್ಟ್ಸು, ಏವಿಯೇಷನ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಆಮೇಲೆ ಕಲಾರಂಗ, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗ್. ಒಳ್ಳೆ ಒಂದು ಆತ್ಮೀಯರ ಪರಿಚಯ, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು ಉಂಟು. ಆದರೆ ಕುಟುಂಬದ ವಿಚಾರದಲ್ಲಿ ಅಲ್ಲೊಂದು ನೋವಿರುತ್ತೆ. ತಪ್ಪದೆ ಯಾರಾದ್ರು ಬ್ರಾಹ್ಮಣ ದಂಪತಿಗಳಿಗೆ, ವೈದಿಕ ದಂಪತಿಗಳಿಗೆ, ಗುರುಗಳಿಗೆ, ಆಚಾರ್ಯರಿಗೆ, ಪುರೋಹಿತರಿಗೆ, ಅಂಥೊಬ್ರು ನಿಮ್ಗೆ ಸುತ್ತಮುತ್ತ ಯಾರಾದ್ರೂ ಇರ್ತಾರೆ, ವರಲಕ್ಷ್ಮಿ ಹಬ್ಬ ಪ್ರಯುಕ್ತ ಹೋಗ್ಬಿಟ್ಟು ಒಂದು ಫಲತಾಂಬೂಲ ಕೊಡೋದು, ಸೇವೆ ಮಾಡೋದು ಮಾಡಿ. ಗುರುಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ಮಾಡಿ. ತುಂಬಾ ಅದ್ಭುತ. ಅದರಲ್ಲೂ ಗುರು ಬಂದು ಈ
ಸಣ್ಣದಾಗಿ ಸರ್ಪ ನವಾಂಶದಲ್ಲಿರುವುದರಿಂದ ನಂಜುಂಡೇಶ್ವರ ಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಉಳ್ಕೊಂಡು ನಿಮಗೆ ಯಾವಾಗಲೂ ಅಲ್ಲೊಂದು 2ನೇ ಮನೆ ಶನಿ ಅಲ್ವಾ, ಇದ್ದ ಹಾಗೆ ಇದ್ದು ಇಲ್ಲದ ಹಾಗೆ ಅನ್ನತಕ್ಕಂಥದ್ದಿದೆ. ಶುಕ್ರ ಬೇರೆ ನೀಚ. ಈಗ ಹೋಗಿ ಇದ್ದು ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲೋ ಸಂಗಾತಿ ವಿಚಾರ, ಮಕ್ಕಳ ವಿಚಾರ ಅದನ್ನ ಹಾಕೊಂಡು ಹಿಂಗ್ ನಿಂತ್ಕೊಬಿಟ್ಟಿದ್ರಿ. ಗೌರವ ಹೆಸರು ಕೆಲವರುಗಳು ತುಂಬಾ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. 2ನೇ ಮನೆ ರಾಹು, ಅಷ್ಟಮದಲ್ಲಿ ಕೇತು, ಇರಲಾರಿರಿ ಕಕ್ಕಲಾರಿರಿ ಬದುಕಲಾರಿರಿ ಅನ್ನತಕ್ಕಂಥ ಒಂದು ಭಾವಾರ್ಥ. ಜಾಗ್ರತೆ ಅದೊಂದು ಮಾಡ್ಕೊಂಡ್ ಬನ್ನಿ. ಒಳ್ಳೆ ವಸ್ತ್ರ ತಗೋತೀರ, ಬಟ್ಟೆ ತಗೋತೀರ, ಒಳ್ಳೆ ಹಣ್ಣು ತಿಂತೀರ, ಸಿಹಿ ತಿಂತೀರ, ಸ್ನೇಹಿತರು ಆತ್ಮೀಯರು ಒಂದಾ ಎರಡ ನಿಮಗೆ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ ಇರತಕ್ಕಂಥವರಿಗೆ, ಈ ತಗಾದೆ ಇರತಕ್ಕಂಥ ರಿಯಲ್ ಎಸ್ಟೇಟು ಇಲ್ಲ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಸಬ್ ರಿಜಿಸ್ಟ್ರಾರು, ತಹಶೀಲ್ದಾರು, ಸರ್ವೇಯರು, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೂ ಕೂಡ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿದೆ. ಗೋಯಡ್. ಇನ್ನು ಕುಂಭರಾಶಿ, ಮಳೆಗಾಲ ಆರಂಭ. ಮಾಡಿದಂತ ಯಾವುದೋ ಸೇವೆ, ಪೂಜೆ, ಸಂಕಲ್ಪ ನಿಮ್ಮ ತಟ್ಟೆಯಲ್ಲಿಟ್ಟು ಕೊಡತಕ್ಕಂಥ ಒಂದು ಸೌಭಾಗ್ಯವನ್ನು ಕೊಡತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ದಾಟ್ತಿದ್ರಿ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಷಷ್ಠದಲ್ಲಿ ಗುರು, ಶುಕ್ರ ಬೇರೆ ನೀಚ. ಏನಾಗುತ್ತೋ ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಖಂಡಿತ ಮರಳಿ ಪುಟಿದೆ ಹೇಳುವ ಒಂದು ಸಮಯ ಬಂದಿದೆ. ಶನಿ ವಕ್ರನಾಗಿ ನಿಮ್ಮ ಮನೆ ನೋಡ್ತಿದ್ದಾನೆ. ದಶಾಂಶದಲ್ಲಿ ಶುಕ್ರ ಬುಧ ಲಾಭದಲ್ಲಿ, ಕೇತು 6ನೇ ಮನೆಯಲ್ಲಿ ಪುಣ್ಯ ಕಾರ್ಯ, ದೈವ ಕಾರ್ಯ, ಮನೆಯಲ್ಲಿ ಒಂದು ಶುಭ ಕಾರ್ಯಗಳು, ಧರ್ಮ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳು, ಇವುಗಳೆಲ್ಲವನ್ನು ನೋಡಿ ಬರ್ತಕ್ಕಂಥದ್ದು. ಸಂಭ್ರಮದ ವಾತಾವರಣ. ಮದುವೆ ಇಲ್ಲದವರಿಗೆ ಮದುವೆ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ, ಭೂಮಿಗೆ ಸಂಬಂಧಪಟ್ಟಂಥದ್ದು, ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು, ಅಧಿಕಾರಕ್ಕೆ ಸಂಬಂಧಪಟ್ಟಂಥದ್ದು ಬ್ಯೂಟಿಫುಲ್ ಆಗಿ ನಡೀತಕ್ಕಂಥದ್ದಾಗುತ್ತೆ. ಅದರಲ್ಲೂ ದಶಾಂಶದಲ್ಲಿ ಶುಕ್ರ ಕುಜ ಪರಿವರ್ತನಾ ಯೋಗವಾಗಿ ಕುಳಿತಿರುವುದರಿಂದ ಬ್ಯೂಟಿಫುಲ್. ದೂರದ ಕೆಲಸ, ದೂರದ ವ್ಯವಸ್ಥೆ, ದೂರದ ಉದ್ಯೋಗ, ದೂರದ ಬಿಸ್ನೆಸ್ ಅನ್ನತಕ್ಕಂಥವರಿಗೆ ಅದ್ಭುತವಾದಂತ ಒಂದು ಪ್ರಗತಿ, ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟ್, ಇಲ್ಲ ಒಂದು ಸಿಹಿ, ಒಂದು ಪ್ರಸಾದ, ಒಂದು ಬಟ್ಟೆ ನೀವು ನೋಡಲೇಬೇಕು. ತಂದೆಗೆ ಸಂಬಂಧಪಟ್ಟಂತ, ತಂದೆ ಸಮಾನರಾಗಿರತಕ್ಕಂಥವರಿಗೆ ಅಲ್ಲೊಂದು ಸಣ್ಣ ಒಂದು ಸಮಸ್ಯೆ ಉಂಟು. ಅವ್ರ ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಾತನಾಡಿ. ಸೋದರಿಯರ ಸಹಕಾರ ಬರ್ತಕ್ಕಂಥದ್ದು, ತಾಯಿಯ ಸಹಕಾರ ಸಿಗತಕ್ಕಂಥದ್ದು ಬ್ಯೂಟಿಫುಲ್. ವೃತ್ತಿಯಲ್ಲೊಂದು ಬದಲಾವಣೆ ಉಂಟು. ವೃತ್ತಿಯಲ್ಲೊಂದು ದೊಡ್ಡ ಬದಲಾವಣೆ ಒಂದುಂಟು. ತಂದೆಯ ವಿಚಾರ, ಅವರ ಆರೋಗ್ಯ, ಹಿರಿಯರ ಆರೋಗ್ಯದಲ್ಲಿ ಒಂದು ನೋವುಂಟು. ಆದಷ್ಟು ತಪ್ಪದೆ ಧರ್ಮಸ್ಥಳ, ಮಹದೇಶ್ವರ, ಮುರುಡೇಶ್ವರ ಈ ತರ ಶಿವಕ್ಷೇತ್ರಗಳು, ಇಲ್ಲ ಪಕ್ಕದಲ್ಲಿ ಎಲ್ಲಾದ್ರೂ ಶಿವಾಲಯ, ಅಲ್ಲೊಂದು ಅವ್ರ ಹೆಸರಿನಲ್ಲಿ ಒಂದು ಸೇವೆ, ಪೂಜೆ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗ್ತಕ್ಕಂಥದ್ದಾಗುತ್ತೆ. ಏನ್ ಬರಿ ಮಾಡಬೇಡಿ ಮಕ್ಕಳೇ. ಫಲಂ ಪುಣ್ಯ ದರ್ಶನಂ. ನಾವೇನ್ ಹಣ್ಣಿಟ್ಟಿರ್ತೇವೋ ಅದೇ ನಮಗ್ ಬರೋದು. ನಾವೊಬ್ರಿಗೆ ಉಪ್ಪು ಹಾಕಿದ್ರೆ ಉಪ್ಪು, ನಾವೊಬ್ರಿಗೆ ಖಾರ ಹಾಕಿದ್ರೆ ಖಾರ, ಒಬ್ರಿಗೆ ವಿಷ ಇಟ್ಟಿದ್ರೆ ಇನ್ನೊಂದು ವಿಷ. ನಾವೊಬ್ರಿಗೆ ಧರ್ಮ ಮಾಡಿದ್ರೆ ನಮಗೆ 4 ಪಟ್ಟು ಧರ್ಮ. ಹೌದು, ಕೊಟ್ಟವನು ಎಂದು ಕೆಟ್ಟವನಲ್ಲ ಅಂತ ನಮ್ಮ ಕೆಟ್ಟಿದ್ದು ನಾನು ನೋಡಿಲ್ಲ ಅಂತ ನಮ್ಮ ಗುರುಗಳು ಹೇಳೋ ಮಾತು. ಕೊಟ್ಟವನು ಎಂದು ಕೆಟ್ಟಿದ್ದು ನಾನು ನೋಡಿಲ್ಲ ಕಣೋ ಅಂತ. ನನ್ನ ಪಾಡಿಗೆ ಒಂದಿಷ್ಟು ಕೊಡಿ, ಮಾಡ್ತಾ ಬನ್ನಿ. ಒಡೆದೋಗಿದ್ದು, ಬದುಕು ಕೆಟ್ಟಿದ್ದು ಮರಳಿ ಸೇರ್ತಕ್ಕಂಥದ್ದು. ಭ್ರಾತೃಗಳ ವಿಚಾರದಲ್ಲಿ ಒಂದು ಎಚ್ಚರಿಕೆ ಆಯ್ತು. ಇನ್ನು ಮೀನರಾಶಿ, ವಾವ್. ದಶಾಂಶದಲ್ಲಿ ಶುಕ್ರ, ಚಂದ್ರ, ಬುಧ. ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ. ಹಬ್ಬ ಅನ್ನೋದು ಮೀನರಾಶಿಯಲ್ಲಿ ಮನೆಯಲ್ಲಿ ಅಡಿಗೆ ಕೊಡುತ್ತಿದೆ. ಶುಕ್ರ ಒಡ ಹುಟ್ಟಿದವರಿಗೆ, ಕುಟುಂಬದವ್ರು ನಿಮ್ಮನ್ನ ನೆಚ್ಕೊಂಡು 10 ಜನ ಇದ್ದಾರೆ ಅಂದ್ರೆ 10 ಜನಕ್ಕೂ ಹಬ್ಬವೇ. ನೀವು ತಿಂತೀರೋ ಇಲ್ವೋ, ನೀವು ಸಂಭ್ರಮಿಸ್ತಿರೋ ಇಲ್ವೋ, ಹೌದು, ನಿಮ್ಮನ್ನು ನೆಚ್ಚಿಕೊಂಡಿರುವವರಿಗೆ ಹಬ್ಬವೇ. ಲೀಗಲ್ ಇಶ್ಯೂನಲ್ಲಿರೋರಿಗೆ ದೇವರು ಕೂಡ ಕಾಪಾಡಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಗುರು, ಸೂರ್ಯ, ಕೇತು, ರಾಮಚಂದ್ರ. ದೇವರು ಮಾಡಬಾರದ್ ಮಾಡಿಬಿಟ್ಟು
ದೋಚಿಯೋ, ಮೋಸವೋ, ದಗಾವೋ, ಇನ್ನೊಂದು ಸುಲಿಗೆಯೋ. ನೋಡಿ ಮೊನ್ನೆ ಯಾರೋ ಪೊಲೀಸಪ್ಪ ಅವನ್ ಡ್ಯೂಟಿ ಮಾಡ್ತಿದ್ದಾನೆ, ಯಾರೋ ನೀನು ನನ್ನ ಕಾರನ್ನ ನಿಲ್ಲಿಸ್ತೀಯ. ದೇವರಿಗೆ ಡಿ ಹೊಡೆಯೋದು, ಪ್ರಕೃತಿಗೆ ಡಿ ಹೊಡೆಯೋದು, ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದು, ಒಬ್ಬ ಅಧಿಕಾರಿಯನ್ನ ಆ ರೀತಿ ಖಂಡಿಸ್ತಕ್ಕಂಥದ್ದು ಅವ್ನ ಪಾಡ ಏನ್ ಮಾಡ್ತಿರ್ತಾನೆ ಪಾಪ. ಅವ್ನು ಸಾಮಾನ್ಯ ವ್ಯಕ್ತಿ, ಒಂದ್ ಕೆಲಸ ಅವ್ನಿಗೆ ಎಷ್ಟು ಸಂಬಳ ಕೊಡ್ತಿರ್ಬೋದು ಆ ಕಾನ್ಸ್ಟೇಬಲ್ಗೆ ಹೇಳಿ ಮಕ್ಳು? ಒಂದು 20,000, 25, 30, ಬೇಡ 40,000. ಆ ಧೂಳಿನಲ್ಲಿ ನಿಂತ್ಕೊಳ್ಳೋಣ, ನೋಡೋಣ. ನಾವು ಒಂದು 9 ಅವರು ನಿಂತ್ಕೊಂಡು ಆ ಟ್ರಾಫಿಕ್ ನಲ್ಲಿ ನುಗ್ಗುತ್ತಾರೆ, ಜಂಪ್ ಹಾಕಿ ನೋಡಿದ್ರು ನೋಡ್ದಾಗೆ, ಗೊತ್ತಿದ್ರು ಗೊತ್ತಿಲ್ಲದ ಹೆಲ್ಮೆಟ್ ಹಾಕಿರ್ತಾರೆ, ಜಂಪ್ ಮಾಡ್ತಾರೆ, ಹಾಕೋದೇ ಇರಲ್ಲ, ಟ್ರಿಬಲ್ ರೈಡಿಂಗು, ಬೆಲ್ಟ್ ಹಾಕಿರಲ್ಲ, ಎಷ್ಟೆಲ್ಲ ಅಭ್ಯಾಸ ಗೊತ್ತಿಲ್ಲ, ಫುಟ್ಪಾತ್ ಮೇಲೆ ಡ್ರೈವಿಂಗು. ಆತನ ಪೇಷನ್ಸ್ ಗೊತ್ತಿದ್ಯಾ? ಆತನ ಮೇಲೆ ಕೈ ಇಡೋದ. ಬರುತ್ತೆ ಕೋಪ, ಇಲ್ಲ ಅಂತಲ್ಲ, ಸಿಟ್ಟು ಬರುತ್ತೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಇದಕ್ಕಿನ ನಿಮ್ಗೆ ಶಕ್ತಿ, ಸ್ಥಾನ, ಪದವಿ, ಪ್ರತಿಷ್ಠೆ ಬೆಂಜ್ಗಾರು ಕೊಟ್ಟಿರೋದು. ಬೆಂಜು ಅಂದ್ರೆ ಗೊತ್ತಾ? ಬೆಂಜು ಅಂದ್ರೆ ಗೊತ್ತಾ? ಯು ಆರ್ ಬೆನ್ಸ್. ಆ ಕ್ಲಾಸ್ಗೆ ಇಳಿಲೇಬಾರ್ದು, ಕೇಳಲೂಬಾರ್ದು. ಬಂದು ಗುದ್ದಿದ್ರು ಕೂಡ ಥ್ಯಾಂಕ್ ಯು ವೆರಿ ಮಚ್ ಅನ್ನೋ ಅಂತ ಒಂದು ತಾಕತ್ತಿರ್ಬೇಕು. ಅದಕ್ಕೆ ಬೆಂಜ್ ಅನ್ನೋದು. ಎಲ್ರು ಬೆಂಜ್ ಇಟ್ಕೊಳಕ್ ಯೋಗ್ಯತೆ ಕೊಡಲ್ಲ ದೇವರು. ಕೊಟ್ಟಿದ್ದಾನೆ ಅಂದ್ರೆ ಅದರ ಅರ್ಹತೆ ಬೇರೆ. ನೋಡಿ, ಈ ತರದ್ದೆಲ್ಲ ಮಾಡಬಾರದ್ದು ಮಾಡಿದ್ದರೆ ಭಗವಂತನೂ ಕೂಡ ನಿಮಗ್ ಬೀಳೋ ಶಿಕ್ಷಣ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಒಡ ಹುಟ್ಟಿದವರ ಹೆಣ್ಣು ಮಕ್ಕಳಿಗೆ ಮಾತೃದ್ರೋಹಿ, ಸೋದರಿ ದ್ರೋಹಿ, ಗುರುದ್ರೋಹಿ ಆಗಿರ್ತಾರೆ ಕೆಲವರು. ಅಲ್ಲಿದೆ, ಅಲ್ಲಿ ದಶಾಂಶದಲ್ಲಿ ಗುರು 6ನೇ ಮನೆ ಸುಮ್ಮನೆ ಬರಲ್ಲ ಮಕ್ಕಳೇ. ಗುರುದ್ರೋಹಿ, ಅನ್ನವಿಟ್ಟವರಿಗೆ, ಬದುಕು ಕೊಟ್ಟವರಿಗೆ, ಜ್ಞಾನ ಕೊಟ್ಟವರಿಗೆ, ನೆರಳು ಕೊಟ್ಟವರಿಗೆ ಮಾಡಬಾರ್ದು. ಅವ್ರ ಹಿಂದ್ಗಡೆ ಮುಂದ್ಗಡೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ. ಅಂಥದ್ದು ಮಾಡಿದ್ದರೆ ನಿಮ್ಮ ಅಧಿಕಾರ, ಅಂತಸ್ತು, ಪದವಿ ಅನ್ನತಕ್ಕಂಥದ್ದು ದುರ್ಬಳಕೆ. ಸಾಕ್ಷಾತ್ ವರಮಹಾಲಕ್ಷ್ಮಿ ಬಂದರೂ ಕಾಪಾಡಲ್ಲ. ಗುರು ಕೆಟ್ರೆ ಎಲ್ಲ ಹೋಯ್ತು, ನೆನ್ಪಿಟ್ಕೊಳ್ಳಿ. ನಡು ರೋಡಲ್ಲಿ ಅವಮಾನ ಅನ್ನೋದು ಇದನ್ನೇ ನೋಡಿ. ಅಲ್ಲಿ ನಡೆದು ಬಿಡ್ತು. ಪೊಲೀಸಪ್ಪನ್ಗಲ್ಲ, ಹೊಡೆದವನ್ಗೆ, ಹಿಡ್ಕೊಂಡವನ್ಗೆ ಅನ್ನತಕ್ಕಂಥ ಭಾವಾರ್ಥ. ಅಂಥದ್ದೊಂದು ಮಾಡಿಲ್ಲ ಸ್ವಾಮಿ. ಸೂಪರ್. ಮೀನರಾಶಿಯವರು ಹೇಗೆ ಧನುಸು ರಾಶಿಯವರಿಗೆ ಹಬ್ಬವೋ, ಸಡಗರವೋ, ಇನ್ನೊಬ್ಬರು 10 ಜನಕ್ಕೆ ಆ ಒಂದು ಪೂರ್ಣ ಕುಂಭವೋ, ಬಾಗಿನ ಕೊಡುವಂತ ಶಕ್ತಿಯು ಮೀನರಾಶಿಯವರಿಗೆ ಲಭಿಸಿದೆ. ಉಪಯೋಗ ಮಾಡ್ಕೊಳ್ಳಿ. ಕೊಡೋ ಕೈ ನೀವು. ಕೊಟ್ಟವನು ಕೆಟ್ಟ ಮಾತಿಲ್ಲ ಅಂತ ಗುರುಗಳು ಹೇಗೆ ಹೇಳಿದ್ರು ಹಾಗೆ ದಾನ, ಧರ್ಮ, ಅನ್ನ ಇಡೋದ್ರಲ್ಲಿ ನಿಮಗ್ ಮೀರಿದವರಿಲ್ಲ ನಾನು ನೋಡಿದ್ದೇನೆ. ಮೀನಕ್ಕೆ ಎಸ್, ಯಾಕಂದ್ರೆ ಲಗ್ನಾಧಿಪತಿಯು ನೀವೇ, ಕರ್ಮಾಧಿಪತಿಯು ನಿಮಗೆ ಗುರುವೇ. ಅಂಥದೊಂದು ಯೋಗ ಇರತಕ್ಕಂಥವರು. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲೊಂದು ವಿಸ್ಮಯ, ಹೆಸರು, ಕೀರ್ತಿ. ಅದರಲ್ಲೂ ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಏರ್ಲೈನ್ಸು, ಫುಡ್ ಇಂಡಸ್ಟ್ರಿ, ಕಲಾವೇದಿಕೆ, ಮ್ಯೂಸಿಕ್ಕು, ಡಾನ್ಸು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ವಿಲ್ಲಾ ಡೆವಲಪ್ಮೆಂಟ್ಸು, ಪ್ರಾಜೆಕ್ಟ್ ಡೆವಲಪ್ಮೆಂಟು, ಸ್ಟೀಲು, ಸಿಮೆಂಟು, ಇಂಜಿನಿಯರ್ಸು, ಆರ್ಕಿಟೆಕ್ಚರ್ಸು, ಜ್ಯೋತಿಷ್ಯ, ಆಗಮ, ಎಕ್ಸ್ಪೋರ್ಟ್, ಇಂಪೋರ್ಟ್, ಹೂವು, ನರ್ಸರಿ, ಗ್ರೀನ್ ಹೌಸ್, ಹೈನುಗಾರಿಕೆ, ಅಣಬೆ ತಯಾರಿಸೋಕೆ, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅತ್ಯದ್ಭುತ ಪ್ರಗತಿ. ದೂರ ಪ್ರಯಾಣಗಳು, ದೂರದ ಕೆಲಸಗಳು, ದೂರದ ವ್ಯವಹಾರಗಳು, ದೂರದ ನಂಬಿಕೆಗಳು ಬೇಡ. ಸಂಗಾತಿಯ ವಿಚಾರದಲ್ಲಿ ಖುಷಿ ಕೊಡತಕ್ಕಂಥ ಒಂದು ಪ್ರಭಾವ. ಸಂಗಾತಿಗೆ, ನಿಮ್ಮಿಂದ ಸಂಗಾತಿಗೆ ಒಳ್ಳೇದಾಗುತ್ತೆ, ಅವ್ರ ಮನೆಗೆ ಒಳ್ಳೇದಾಗುತ್ತೆ, ಅವ್ರ ಮನೆಗೆ ಸಹಕಾರ ಸಿಗತಕ್ಕಂಥ ಒಂದು ಭಾವ. ಪ್ರೀತಿಸಿ ಮದುವೆ ಆಗುತ್ತಿರುವವರಿಗೆ ಒಂದ್ ಸ್ವಲ್ಪ ಎಳೆದಾಟ ಇರುತ್ತದೆ. ಮನೆಯಲ್ಲೊಂದು ವಿಘ್ನ. ಮೀನರಾಶಿಯವರಿಗೆ, ಮೀನ ಲಗ್ನದವರಿಗೆ, ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಪ್ರಯತ್ನದಲ್ಲಿರುವವರಿಗೆ ಒಂದ್ ಸಣ್ಣ ವಿಘ್ನಗಳು, ಸ್ವಲ್ಪ ತಳ್ಳೋಣ, ಕಾಲ ದುಡುಕತಕ್ಕಂಥದ್ದೇನು ಬೇಡ. ಎಲ್ಲರಿಗೂ ಈ ವರಮಹಾಲಕ್ಷ್ಮಿ ಹಬ್ಬ ಸಡಗರ, ಸಂಭ್ರಮ ತಂದುಕೊಡ್ಲಿ ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನನ್ನೆಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಆ ಭಗವತಿ ಮತ್ತಷ್ಟು ಸಂಭ್ರಮ, ಆನಂದವಾಗಿರಿ ಮಕ್ಕಳು. ಏನಿದೆಯೋ ಪರಿಪೂರ್ಣವಾಗಿ ಒಂದು ಬೊಟ್ಟಿಡಿ, ಅರ್ಶನ ಇಡಿ, ತಲೆ ತುಂಬಾ ಹೂವಿಡಿ. ಕಾಡಿಗೆ ಅಂದ್ರೆ ಅಮ್ಮನಿಗೆ ತುಂಬಾ ಇಷ್ಟ. ಅಭ್ಯಂಗ ಸ್ನಾನ ಪ್ರಿಯೆ ಅಮ್ಮನವರು. ಯಾವೆಲ್ಲ ಸ್ತ್ರೀಯರು ಹೆಲ್ತಿಯಾಗಿರ್ಬೇಕು, ಅಂದವಾಗಿ ಕಾಣಿಸ್ಬೇಕು, ಚಂದವಾಗಿ ಕಾಣಿಸ್ಬೇಕು ಅನ್ನತಕ್ಕಂಥವರು ಒಂದ್ ವಾರಕ್ಕೊಮ್ಮೆಯಾದ್ರೂ ಅಭ್ಯಂಗ ಸ್ನಾನ ಮಾಡಿ, ಎಳ್ಳೆಣ್ಣೆ ಒಂದಷ್ಟು ತಗೊಂಡು. ಅಮ್ಮ ಎಣ್ಣೆಯಲ್ಲಿರ್ತಾಳೆ, ಮುಖ್ಯವಾಗಿ
ವರಲಕ್ಷ್ಮಿ, ಲಕ್ಷ್ಮಿ. ಶುಕ್ರವಾರದಂದು ಸ್ನಾನ ಮಾಡುವಾಗ ಒಂದಷ್ಟು ಎಣ್ಣೆ ದೇಹಕ್ಕೆ ಹಚ್ಕೊಂಡು, ಒಂದಷ್ಟು ಬಿಸಿ ಮಾಡ್ಕೊಂಡು, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡ್ತಕೊಂಡು ಬೆಳಿಗ್ಗೆ ಒಂದು 5 ಕಾಲ್ಗೆ ಎದ್ಬಿಡಿ, ದೇಹಕ್ಕೆ ಹಚ್ಕೊಳ್ಳಿ. ಅದಕ್ಕಿಂತ ಒಂದು ಹಳೆ ವಸ್ತ್ರ ಒಂದು ಇಟ್ಕೊಂಡಿರಿ. ಮಕ್ಕಳು ನೀವು ಇಡೀ, ನೀವು ಯಾರ್ಯಾರ್ದು ಮಾತು ಕೇಳಬೇಡಿ. ಆಮೇಲೆ ಒಂದು 6 ಕಾಲ 6ವರೆಗೆ ಬೆಚ್ಚಗೆ ಬಿಸಿನೀರು ಸೀಗೆಕಾಯಿ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಅಮ್ಮನವರು ಕಾಡಿಗೆಯಲ್ಲಿ ಇರ್ತಾರೆ. ಕಾಡಿಗೆ ಇಲ್ಲದ ಅಂದವಿಲ್ಲ. ಇವತ್ತು ಏನಕ್ಕೆ ವಿಚ್ಛೇದನ ಇನ್ನೊಂದು ಆಗ್ತಿದೆ ಅಂದ್ರೆ, ನೀವು ಅಂದವಾಗಿಲ್ಲ. ಆನಂದ ಅನ್ನೋದು ನಿಮ್ಮ ಅಂದದಿಂದ ಬರುತ್ತೆ. ನೀವು ಖುಷಿಯಾಗಿದ್ರೆ ಎಲ್ಲಾ ಖುಷಿ. ಅಮ್ಮನಾಗಿ ನೀವು ಖುಷಿಯಾಗಿದ್ರೆ ಅಪ್ಪ ಖುಷಿ, ಅಣ್ಣ ತಮ್ಮಂದ್ರು ಖುಷಿ, ಮಕ್ಕಳು ಖುಷಿ, ಎಲ್ಲರೂ ಖುಷಿ. ಕಾಡಿಗೆ ಹಚ್ಚಿ ಬೊಟ್ಟಿಡಿ, ಬೈತಲಗೊಂದು ಬೊಟ್ಟಿಡಿ, ಆಯ್ತಾ? ಕೈ ತುಂಬಾ ಬಳೆ ಹಾಕಿ ಆಯ್ತೊಂದು ಮೆಹಂದಿ ಹಾಕಿ, ಕಾಲ್ಗೆಜ್ಜೆ ಹಾಕಿ, ಸಣ್ಣದಾಗಿ ಗಲಕು ಅಂದ್ಬಿಟ್ಟು ಸಣ್ಣದಾಗಿ ನೋಡಿ ಅಷ್ಟು ಇರ್ಬೇಕು. ಆರೋಗ್ಯವಾಗಿರ್ತೀರಿ. ನೀವು ಆರೋಗ್ಯವಾಗಿರ್ತಾರೆ, ನೀವು ಶಕ್ತಿವಂತರಾಗಿದ್ರೇನೆ ನಮ್ಮ ಮನೆ, ನಮ್ಮ ಊರು, ನಮ್ಮ ಕೇರಿ, ನಮ್ಮ ರಾಜ್ಯ, ದೇಶ ಎಲ್ಲವೂ ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿರಿ. ಅಮ್ಮನವ್ರ ಹತ್ರ ಕೇಳ್ಕೊತೇನೆ, ಒಳ್ಳೇದಾಗ್ರಿ. ನನ್ನೆಲ್ಲ ಸೋದರಿಯರಿಗೆ, ಅಮ್ಮಂದಿರಿಗೆ, ನನ್ನ ಬುಜ್ಜಿ ಪಾಪಗಳಿಗೆ ನಮಸ್ತೆ ಹೇಳ್ತಾ ನಮಾಮಿ ಶಂಕರ.